circles. ಬರ್ರಿ ಈಗ. What is meant by circles? ಏನವ ಸರ್ಕಲ್ಸ್ ಅಂದ್ರೆ? ವಂಶಿ, ಸರ್ಕಲ್ಸ್ ಅಂದ್ರೆ ಸಾನ ಎಮ್ಮೆ collection of all points. ಅಷ್ಟೇನಾ? Idea fix. It is a closed figure. ಕ್ಲೋಸ್ಡ್ ಫಿಗರ್. ಓಕೆ, ಒಂದು. ಮತ್ತೆ Idea constant. ಸೊ ನೋಡ್ರಮ್ಮ, ದ ಲೈನ್ ಈಸ್ ಮೇಡ್ ಅಪ್ ಆಫ್ ಕಾಂಪೋಸಿಟ್ ಆಫ್ ಪಾಯಿಂಟ್ಸ್, ಥಿಕ್ ಪಾಯಿಂಟ್ಸ್. ಹೌದಲ್ವಾ? ನೋಡ್ರಿ, ಲೈನ್ ಅನ್ನೋದು ಪಾಯಿಂಟ್ ಸೇರಿ ಅದು ಲೈನ್ ಆಗಿ ಕಾಣುತ್ತೆ. ಲೈನ್ ಅಂದ್ರೆ ಏನವ ಸರ್, ಕೆಳಗೆ ಕಾಣಿಸ್ತಿಲ್ಲ ಸರ್ ಅದು. ವೆಯ್ಟ್. ಲೈನ್ ಇಟ್ ಈಸ್ ದಿ ಕಲೆಕ್ಷನ್ ಆಫ್ ಪಾಯಿಂಟ್ಸ್. ಚಿಕ್ಕಗೆ ಜೋಡಣೆ ಆಗಿರೋದು ಲೈನ್ ಆಗುತ್ತೆ, ಗೊತ್ತಲ್ಲ? ಸೊ ಈಗ ಸರ್ಕಲ್ ಅಂದ್ರೆ ಏನು? ಸರ್ಕಲ್ ಅಂದ್ರೆ ಏನು? ಸರ್ಕಲ್ ಅಂದ್ರೆ ಯಾರು ಹೇಳ್ತೀರಿ? ಕ್ಲೀನ್ ಆಗಿ ಪಕ್ಕಾ ಹೇಳ್ತೀವಿ ಅನ್ನೋರು. Set of points which are equidistant from a fixed point. So ನೋಡ್ರಮ್ಮ, ಇಟ್ ಈಸ್ ದಿ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ವಿಚ್ ಆರ್ equidistant from the center of a circle. ನೋಡ್ರಿ, ಈ ಪಾಯಿಂಟ್ ಇಂದ ಇವೆಲ್ಲವೂ ಸಹ ಈಕ್ಯೂ ಡಿಸ್ಟೆನ್ಸ್ ಇದೆ. ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಇರೋ ಡಿಸ್ಟೆನ್ಸ್, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಇರೋ ಡಿಸ್ಟೆನ್ಸ್, ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಇರೋ ಡಿಸ್ಟೆನ್ಸ್, ಎಲ್ಲಕ್ಕೂ ಈಕ್ಯೂ ಡಿಸ್ಟೆನ್ಸ್ ಇದೆ. ಸರ್ಕಲ್ ಇಟ್ ಈಸ್ ದಿ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ವಿಚ್ ಈಸ್ ಈಕ್ಯೂ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ಎ ಸರ್ಕಲ್. ಕ್ಲಿಯರ್ ಆಯ್ತು? ನೋಡ್ರಿ, ಈ ಲೈನ್ ಇಟ್ ಈಸ್ ಮೇಡ್ ಅಪ್ ಆಫ್ ಪಾಯಿಂಟ್ಸ್. ಇವೆಲ್ಲವೂ ತಿಕ್ಕಾಗೆ ಸೇರ್ಕೊಂಡ ಪಾಯಿಂಟ್ಸ್ ಇಂದ ಆಗಿರೋ ಲೈನ್ ಇದು. ಅರ್ಥ ಆಗ್ತಿದೇನ್ರಮ್ಮ? ಲೈನ್ ಅನ್ನೋದು ಇಟ್ ಈಸ್ ಅ ಮೇಡ್ ಅಪ್ ಆಫ್ ಪಾಯಿಂಟ್ಸ್. ಪಾಯಿಂಟ್ಸ್ ಇಂದಿದಾವೆ. ಈ ಎಲ್ಲ ಪಾಯಿಂಟ್ಸ್ ಈ ಸೆಂಟರ್ ಇಂದ ಈಕ್ವಲ್ ಡಿಸ್ಟೆನ್ಸ್. ಇಲ್ಲಿಂದ ನೀವು ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿದ್ರೆ ಎಷ್ಟಿರುತ್ತೋ, ಇಲ್ಲಿಂದ ಅಲ್ಲಿಗೆ ಅಳತೆ ಮಾಡಿದ್ರೆ ಅಷ್ಟೇ ಇರುತ್ತೆ. ಸೊ ಕ್ಲಿಯರಾ? ಡೌಟ್ ಏನಾದ್ರೆ ಕೇಳ್ರಿ. ಸರ್ಕಲ್ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ವಿಚ್ ಈಸ್ ಈಕ್ಯೂ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಆಫ್ ಎ ಸರ್ಕಲ್. ಕ್ಲಿಯರಾ? ಈಕ್ಯೂ ಡಿಸ್ಟೆನ್ಸ್ ಅಂದ್ರೆ ಸೆಂಟರ್ ಇಂದ ಸರ್ಕಲ್ ಪಾಯಿಂಟ್ ಇದೆಯಲ್ಲ, ಬೌಂಡ್ರಿ ಲೈನ್ ಇದೆಯಲ್ಲ, ಅದನ್ನ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಸರ್ಕಂಫರೆನ್ಸ್ ಮೇಲೆ, ಸೆಂಟರ್ ಇಂದ ಸರ್ಕಂಫರೆನ್ಸ್ ಮೇಲಿನ ಯಾವುದಾದ್ರೂ ಒಂದು ಪಾಯಿಂಟ್ ಡಿಸ್ಟೆನ್ಸ್ ಅನ್ನು ಅಳತೆ ಮಾಡಿದ್ರೆ ಮತ್ತೊಂದು ಪಾಯಿಂಟ್ಗೂ ಆ ಡಿಸ್ಟೆನ್ಸ್ ಅಳತೆ ಮಾಡಿದ್ರೆ ಆಲ್ವೇಸ್ ಈಕ್ವಲ್, ವ್ಯತ್ಯಾಸನೇ ಇರಲ್ಲ. ನೆನ್ಪಿಟ್ಕೊಳ್ರಿ. ಸೊ ಅಂತದಕ್ಕೆ ನಾವೆಂತ ಕರಿತೀವಿ? ಸರ್ಕಲ್ಸ್ ಅಂತ ಕರಿತೀವಿ. ಸೊ ನೌ ರೈಟ್ ಡೌನ್ definition of circles. You write down the one figure ಬರ್ಕೊಳ್ಳಿ ಸರ್ಕಲ್ಗೆ. ಆಮೇಲೆ ನೆನ್ಪಿಟ್ಕೊಳ್ರಿ, ಜಾಮೆಟ್ರಿ ಯಾವಾಗ್ಲೂ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಫಿಗರ್ ಇರಬೇಕು, ಈ ಕಡೆ ಡಿಸ್ಕ್ರಿಪ್ಷನ್ ಇರಬೇಕು. ನೀವು ಎಲ್ಲಿ ಬೇಕಾದ್ರೆ ಫಿಗರ್ ನ ಲೆಫ್ಟ್ ಸೈಡ್ ಅಲ್ಲಿ ಬರ್ದು ರೈಟ್ ಸೈಡ್ ಅಲ್ಲಿ ಇದು ಬರ್ಕೊಳಂಗಿಲ್ಲ. ದಿಸ್ ಈಸ್ ಸೆಂಟರ್. ಓ ಬರ್ಕೊಳ್ಳಿ, ಒಂದು ಫಿಗರ್ ಹಾಕೊಳ್ರಿ. ಆಯ್ತಾ ಎಲ್ಲರದು? ಸೊ ಸೈಡ್ ಹೆಡಿಂಗ್ ಬರ್ಕೊಳ್ರಿ. ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪಾಯಿಂಟ್ಸ್. ಸೊ ವಾಟ್ ಈಸ್ ಮೆಂಟ್ ಬೈ ಸರ್ಕಲ್ ಅಂದ್ರೆ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ವಿಚ್ ಆರ್ equidistant from the center of a circle. Which are equidistant from the center of a
ಸರ್ ನಿಮ್ ವಾಯ್ಸ್ ಕೇಳಿಸ್ತಿಲ್ಲ. ಎಸ್ ಸರ್ ಏನು ಕೇಳಿಸ್ತಿಲ್ಲ. ಮಾಡ್ರಿ. ವಾಟ್ ಈಸ್ ಮೆಂಟ್ ಬೈ ಸರ್ಕಂಫರೆನ್ಸ್? Boundary of a circle is called The closed curve bounded by a circle. ಹೌದೇನ್ರಮ್ಮ? The closed curve. It is a curve. Vidrom. 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 ಹಾ ಸರ್. ಎಲ್ಲೋಗಿದ್ದೆ ನಿನ್ನೆ? ಸರ್ ನೆನ್ನೆ ಬಂದಿದ್ದೆ. ನಿನ್ನೆ ಕ್ಲಾಸಿಗೆ ಇದ್ಯಾ? ಹಾ ಈಗ ಎಷ್ಟೊತ್ತಿಗೆ ಕ್ಲಾಸ್ ಆಗಿದ್ದೆ? 6 ಗಂಟೆ. ಟೈಮ್ ಎಷ್ಟು? 6:11. ಮತ್ತೆ ಏನ್ ಮಾಡಿದೆ ಇಟ್ಟು ತನಕ? ದನಕ್ಕಾದ್ಯಾ? ದನಗಳು ಮಾಡಿದ್ ನೀವಪ್ಪ? ಅಂಗಡಿಗೆ ಹೋಗಿದ್ವಿ. ನಿನಗೆ ಗೊತ್ತಿಲ್ಲ ಕ್ಲಾಸ್ ಐತೆ ಅಂತ? ಗೊತ್ತಿತ್ತು ಅದೇ ಆದ್ರೆ ನಡೀತತೆ ಅಂತ ಪಾನಿಪುರಿ ತಿನ್ನಕ್ ಹೋದೆ. ಇರಲ್ಲ ಮತ್ತೆ ಎಲ್ಲಿಗೆ ಹೋಗಿದ್ದೆ? ಸರ್, ನೆಂಟ್ರು ಬಂದಿದ್ರು, ಹಂಗಾಗಿ ಒಂದ್ ಸ್ವಲ್ಪ ಬಿಟ್ಟು ಬರಕ್ ಹೋಗಿದ್ದೆ. ಬಸ್ ಸ್ಟ್ಯಾಂಡ್. ಹೇಳ್ಬೇಕಲ್ವಾ, ಇಂಟಿಮೇಟ್ ಮಾಡ್ಬೇಕಲ್ವಾ ನೀನು? ಬರ್ಕ ವಾಟ್ ಈಸ್ ಸರ್ಕಲ್ ಅಂದ್ರೆ ಬರ್ಕ ಡೆಫಿನೇಷನ್ ಬರ್ಕ ಇದೊಂದು ಫಿಗರ್ ಅಕ್ಕ ಸರ್ಕಂಫರೆನ್ಸ್ ಬರ್ಕ ಬೇಡ, ಜಸ್ಟ್ ಇದಷ್ಟೇ ಬರ್ಕ. ವಾಟ್ ಈಸ್ ಸರ್ಕಲ್ ಅಂದ್ರೆ ಬರ್ಕ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪಾಯಿಂಟ್ಸ್ it is a collection of points which is equidistant from the equidistant distance from the center of a circle. ಇದಿಷ್ಟಕ್ಕೆ ನೋಡ್ರಿ, ಒಂದ್ ಅರ್ಥ ಮಾಡ್ಕೊಳ್ರಿ. ವಾಟ್ ಈಸ್ ಮೈಂಡ್ ಬೈ ಸರ್ಕಲ್ ಅಂದ್ರೆ ಈ ಸರ್ಕಲ್ ನ ಒಂದು ಕ್ಲೋಸ್ಡ್ ಕರ್ವ್ ಇದಿರುತ್ತೆ. ಈ ಕ್ಲೋಸ್ಡ್ ಕರ್ವ್ ಇಟ್ ಈಸ್ ಮೇಡ್ ಅಪ್ ಆಫ್ ಪಾಯಿಂಟ್ಸ್. ಇಟ್ ಇಸ್ ಎ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಅಂತ ಹೇಳ್ತಿದ್ದೀನಿ. ಈ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಇಂದ, ಈ ಪಾಯಿಂಟ್ ಇಂದ, ಸೆಂಟರ್ ಇಂದ ಯಾವುದೇ ಪಾಯಿಂಟ್ ಇರೋ ಒಂದು ಪಾಯಿಂಟ್ ಇರೋ ಡಿಸ್ಟೆನ್ಸ್ ಅನ್ನು ಅಳತೆ ಮಾಡ್ರಿ. ಇಟ್ ಈಸ್ ಈಕ್ವಿಡಿಸ್ಟೆಂಟ್. ಅದೇ ಈಕ್ವಿಡಿಸ್ಟೆನ್ಸ್ ಅಂದ್ರೆ ಏನು? ಯಾವ ಸೆಂಟರ್ ಇಂದ ಯಾವುದೇ ಪಾಯಿಂಟ್ ಇರತಕ್ಕಂತ ಡಿಸ್ಟೆನ್ಸ್ ಅನ್ನು ಅಳತೆ ಮಾಡಿದ್ರೆ ಆಲ್ವೇಸ್ ಈಕ್ವಲ್. ಓಕೆನಾ? ಓಕೆ. ಈಗ ಸೊ ಮತ್ತೆ ಅಗೇನ್ ಯು ಕ್ಯಾನ್ ರೈಟ್ ಸರ್ಕಂಫರೆನ್ಸ್ ಬರ್ಕಟ್ ಸೈಡ್ ಹೆಡಿಂಗ್. Circumference of a circle. Circumference of a circle. Circumference of a circle. ಏನ್ circumference of a circle ಅಂದ್ರೆ ಏನು? ಏನ್ರಮ್ಮ ಸರ್ಕಂಫರೆನ್ಸ್ ಅಂದ್ರೆ? ಸರ್ಕಂಫರೆನ್ಸ್ ಅಂದ್ರೆ ಯಾವುದು? ಇದು ಅಷ್ಟು ಇದೆಯಲ್ಲ, ಈ ಕ್ಲೋಸ್ಡ್ ಇದೆಯಲ್ಲ, ಈ ಕ್ಲೋಸ್ಡ್ ಕರ್ವ್, ಇದು ನಾಟ್ ಓಪನ್ ಕರ್ವ್. ಕರೆಕ್ಟ್ ನಮ್ಮ? ದ ಕ್ಲೋಸ್ಡ್ ಕರ್ವ್ ಇಸ್ ಆಫ್ ಎ ಸರ್ಕಲ್ ಈಸ್ ಕಾಲ್ಡ್ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಕ್ಲೋಸ್ಡ್ ಕರ್ವ್ ಅನ್ನು ನಾವು ಏನಂತ ಕರಿತೀವಿ? ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಕ್ಲಿಯರಾ? ಇದನ್ನ ನಾವು ಪೆರಿಮೀಟರ್ ಆಫ್ ದಿ ಸರ್ಕಲ್ ಅಂತ ಕರಿತೀವಿ. ನಾವು ಈ ಸರ್ಕಲ್ ಅಲ್ಲಿ ಮಾತ್ರ ಇದ್ದ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಇಲ್ಲಿ ಇದನ್ನ ತಗೊಂಡ್ರೆ ಅಗೈನ್ ಪೆರಿಮೀಟರ್ಗೂ ಸರ್ಕಂಫರೆನ್ಸ್ ಏನ್ ವ್ಯತ್ಯಾಸ? ಪೆರಿಮೀಟರ್ ಅಲ್ಲಿ ಸೈಡ್ಸ್ ಇದಾವೆ. ಇಲ್ಲಿ ನೋಡ್ರಿ, ಪೆರಿಮೀಟರ್ ಅಂದ್ರೆ ಸುತ್ತಳತೆ, ಇದು ಎಷ್ಟು ಅಳತೆ ಮಾಡಬೇಕು ಪೆರಿಮೀಟರ್ ಅಂದ್ರೆ. ಅಲ್ಲಿ ಸರ್ಕಲ್ ಟೈಪ್ ಅಂದ ಯು ಕ್ಯಾನ್ ಕಾಲ್ಡ್ ಆಸ್ ಸರ್ಕಂಫರೆನ್ಸ್. ಆಲ್ಸೋ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಇಸ್ ಆಲ್ಸೋ ನೋನ್ ಆಸ್ ಪೆರಿಮೀಟರ್. ಜನರಲ್ ಆಗಿ ಪೆರಿಮೀಟರ್ ಅಂತ ಬಳಸಲ್ಲ ನಾವು, ಸರ್ಕಂಫರೆನ್ಸ್ ಅಂತ ಬಳಸ್ತೀವಿ. ಸರ್ಕಲ್ ಬಿಟ್ಟು ಬೇರೆ ನಿಮ್ಮ ಮನೆ ಅಳತೆ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವೆಂತ ಕರಿತೀವಿ? ಪೆರಿಮೀಟರ್ ಅಂತ ಕರಿತೀವಿ. ಪೆರಿಮೀಟರ್ಗೂ ಸರ್ಕಂಫರೆನ್ಸ್ ಡಿಫ್ರೆನ್ಸ್ ಗೊತ್ತಿರ್ಬೇಕು. ಸೊ ಬರ್ಕಂಡ್ರೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂತಂದ್ರೆ ಸೈಡ್ ಹೆಡಿಂಗ್ ಬರ್ಕಂಡ್ರೆ ನಮ್ಮ ಯಾರೊಬ್ರು ಮಾತಾಡ್ರವ ಹೌದು ಇಲ್ಲ ಅಂತ ಸರ್ ಬರ್ಕೊಂಡ್ವಿ. ಬರ್ಕಡ್ರಿ, ಡೆಫಿನೇಷನ್ ಬರ್ಕಡ್ರಿ.
The circumference is the length of the boundary of a circle. It is also known as perimeter of a circle. Perimeter of a circle. The circumference is the length of the boundary of a circle. It is also known as perimeter of a circle. Clear ಆಯ್ತು? Circumference ಅಂದ್ರೇನು? Length of the boundary of a circle. ಇದು boundary. ಈ circle ನ boundary. It is also known as perimeter of a circle. ಆಯ್ತಲ್ಲ? So next side heading, radius. ಏನ್ ಸರ್ ರೇಡಿಯಸ್ ಅಂದ್ರೆ? So OP is radius, OR is radius, OL is radius, OM is O, OM is radius, OP, OR, OM, OL. ಇವೆಲ್ಲವೂ ಏನಿವು? ರೇಡಿಯಸ್. ರೇಡಿಯಸ್. ಏನ್ ರೇಡಿಯಸ್ ಅಂದ್ರೆ? ಇನ್ a circle, the radius are equals or different? ಈಕ್ವಲ್ಸ್. ಈಕ್ವಲ್ ಸರ್. Equal. ಯಾವ ಸರ್ಕಲ್ ಅಲ್ಲಿ 100 ರೇಡಿಯಸ್ ಹೇಳಿದ್ರಿ, ಅವೆಲ್ಲವೂ ಸೇಮ್ ಇರ್ತವೆ. ಏನಂದ್ರೆ ರೇಡಿಯಸ್ ಅಂದ್ರೆ ದ ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್, ಫ್ರಮ್ ದಿ ಸೆಂಟರ್ ಆಫ್ ಎ ಸರ್ಕಲ್. ಇಲ್ಲೊಂದು ಪಾಯಿಂಟ್ ಇದೆ. ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ಸೆಂಟರ್ ಆಫ್ ಎ ಸರ್ಕಲ್ ಈಸ್ ಕಾಲ್ಡ್ ರೇಡಿಯಸ್. OP is radius. ಕ್ಲಿಯರ್ ಏನಮ್ಮ? ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ದಿ ಸೆಂಟರ್ ಆಫ್ ಎ ಸರ್ಕಲ್, ಇಲ್ಲಿಂದ ಈ ಪಾಯಿಂಟ್ ಇಂದ ಸೆಂಟರ್ ಆಫ್ ಸರ್ಕಲ್ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ನಾವೆಂತ ಕರಿತೀವಿ? ರೇಡಿಯಸ್ ಅಂತ ಕರಿತೀವಿ. ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಆನ್ ದಿ ಸರ್ಕಂಫರೆನ್ಸ್ ಟು ದಿ ಸೆಂಟರ್ ಆಫ್ ಎ ಸರ್ಕಲ್ ಈಸ್ ಕಾಲ್ಡ್ ರೇಡಿಯಸ್ ಆಫ್ ದಿ ಸರ್ಕಲ್. ಕ್ಲಿಯರ್? ವಾಟ್ ಈಸ್ ರೇಡಿಯಸ್ ಅಂದ್ರೆ ನೆನ್ಪಿಟ್ಕೋಬೇಕು, ಸರ್ಕಂಫರೆನ್ಸ್ ಮೇಲಿನ ಒಂದು ಪಾಯಿಂಟ್ ಮತ್ತು ಸೆಂಟರ್ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನು ನಾವು ರೇಡಿಯಸ್ ಅಂತ ಕರಿತೀವಿ. ಕನ್ನಡದಲ್ಲಿ ತ್ರಿಜ್ಯ ಅಂತ ಕರಿತೀವಿ. ಕ್ಲಿಯರಾ? ಅರ್ಥ ಆಯ್ತೇನ್ರ? ಸರ್ಕಂಫರೆನ್ಸ್ ಮೇಲಿನ ಯಾವುದಾದ್ರೂ ಒಂದು ಪಾಯಿಂಟ್ ಇಂದ ಸೆಂಟರ್ ಇರ್ತಕ್ಕಂಥ ದೂರವನ್ನ, ಡಿಸ್ಟೆನ್ಸ್ ಅನ್ನ ನಾವೇಂತ ಕರಿತೀವಿ? ರೇಡಿಯಸ್ ಆಫ್ ಎ ಸರ್ಕಲ್. ಬರ್ಕಂತೀರಾ? ಬರ್ಕಳಿ. The distance from the distance from center of a circle to the center of the circle to the center of circle to the any point on the circumference of a circle. Any point on the circumference of a circle. Once again nodri, the distance from the center of a circle to the any point on the circumference of a circle is called radius. So ಇದರಲ್ಲಿ ಒಟ್ಟು ರೇಡಿಯಸ್ ಅಂತ ಬರ್ಕೋಬಹುದು. These are all radius ಅಲ್ಲ. So plural form of radius is radii ಅಂತ ಕರಿತೀವಿ. Plural form of radius is radii, RADII. ಬರ್ಕಂಡ್ರ? ಫಿಗರ್ ಹಾಕೊಂಡ್ರದ್ನ ಫಿಗರ್ ಹಾಕೊಂಡು ಬರ್ಕೋಬೇಕು. ಯಾವಾಗಲೂ ಡಿಸ್ಕ್ರಿಪ್ಷನ್ ಲೆಫ್ಟ್ ಸೈಡ್ ಅಲ್ಲಿ ಇರಬೇಕು. ಫಿಗರು ನಿಮ್ಮ ಎಕ್ಸರ್ಸೈಸ್ ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರಬೇಕು. ನೆಕ್ಸ್ಟ್, ಸೊ ಪೋಸ್ಟ್ ಆಫೀಸಿನ ಕಾರ್ಡ್ ಕರೆಕ್ಟಾ? ತಗೊಂಡು ಬರೀತಿದ್ರೆ ಯಾರಿಗಾರ ಲೆಟರ್ನ? ಕಾರ್ಡ್, CARD ಕಾರ್ಡ್ ಬೇರೆ, CHORD ಕಾರ್ಡ್ ಬೇರೆ. ಇದಾಯ್ತೇನ್ರಮ್ಮ? ಇದು ಅಳಿಸ್ತೇನ್ರಮ್ಮ? ಆಯ್ತೇನ್ರಕ್ಕೋ? ಸರ್,
ಸೊ ಈಗ ಬರ್ರಿ ಸರ್ಕಲ್ ಅಂದ್ರೆ ಏನಿರ್ತದೆ ಫಸ್ಟ್ ಸರ್ಕಂಫರೆನ್ಸ್ ಇರುತ್ತೆ ಒಂದು ಸೆಂಟರ್ ಇರುತ್ತೆ ಕ್ಲಿಯರ್ ಏನ್ರಮ್ಮ ಸೊ ಈಗ ದಿಸ್ ಈಸ್ ಎ ಬಿ ದಿಸ್ ಈಸ್ ಸಿ ಡಿ ಸೊ ನೋಡ್ರಿ the line segment joining any 2 points on the circumference of a circle. The line segment joining any 2 points on the circumference of a circle. Notice ಇದು ಏನಮಿದು ಇದು ಸರ್ಕಂಫರೆನ್ಸ್ ಮೇಲಿನ ಒಂದು ಪಾಯಿಂಟ್ ಎ ಇದು ಸರ್ಕಂಫರೆನ್ಸ್ ಮೇಲಿನ ಒಂದು ಪಾಯಿಂಟ್ ಬಿ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ಎನಿ 2 ಪಾಯಿಂಟ್ಸ್ ದಿಸ್ ಇಸ್ ಎ ದಿಸ್ ಇಸ್ ಎನಿ 2 ಪಾಯಿಂಟ್ಸ್ ಇವೆರಡರ ಇದೆಯಲ್ಲ ಜಾಯಿನ್ ಮಾಡ್ತಂದ್ರೆ ಆ ಸರ್ಕಲ್ ಮೇಲೆ ಜಾಯಿನ್ ಮಾಡಿದ್ರೆ ಆ ಲೈನ್ ಸೆಗ್ಮೆಂಟ್ ಸರ್ಕಂಫರೆನ್ಸ್ ಮೇಲಿನ 2 ಪಾಯಿಂಟ್ಸ್ ಅನ್ನ ಜಾಯಿನ್ ಮಾಡಿದ್ರೆ ದೆನ್ ಯು ಕಾಲ್ ಇಟ್ ಆಸ್ ಕಾರ್ಡ್. ಅಗೇನ್ ಸಿ ಡಿ ಇಸ್ ಆಲ್ಸೋ ಕಾರ್ಡ್. ದಿಸ್ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ಸಿ ಅಂಡ್ ಡಿ ಆನ್ ದಿ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಈಸ್ ಕಾಲ್ಡ್ ಕಾರ್ಡ್. ಕ್ಲಿಯರಾ? ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಕಾರ್ಡ್ ಅಂದ್ರೆ ಏನು? ಸಿ ಆರ್ ಡಿ ಕಾರ್ಡ್ ಬೇರೆ, ಇನ್ವಿಟೇಷನ್ ಬೇರೆ. ಕಾರ್ಡ್ ಕೊಟ್ಟು ಬಂದ್ರ ಅಂತ ಕೇಳ್ತಾರೆ. ಆ ಸಿ ಆರ್ ಡಿ ಕಾರ್ಡ್ ಅಂದ್ರೆ ಇನ್ವಿಟೇಷನ್ ಪತ್ರ ಆಗಿರ್ಬೋದು, ಪೋಸ್ಟ್ ಆಫೀಸ್ ಅಲ್ಲಿ ಕಾರ್ಡ್ ಆಗಬಹುದು. ಬಟ್ ನಮ್ಮ ಕಾರ್ಡ್ ಸಿ ಎಚ್ ಆರ್ ಡಿ ಕಾರ್ಡ್ ಅಂದ್ರೆ ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ಎನಿ 2 ಪಾಯಿಂಟ್ಸ್ ಆನ್ ದಿ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಇಸ್ ಕಾಲ್ಡ್ ಕಾರ್ಡ್. ಕ್ಲಿಯರಾ? ಕಾರ್ಡ್ ಹಿಂಗೆ ಇರ್ಬೇಕು ಅಂತ ಏನಿಲ್ಲ. ಹಿಂಗೂ ಇರ್ಬೋದು. ಎಂ ಎನ್ ದಿಸ್ ಇಸ್ ಆಲ್ಸೋ ಕಾರ್ಡ್ಸ್. ಪಿ ಕ್ಯೂ ಎಂ ಎನ್ ಎ ಬಿ ಸಿ ಡಿ ಅಷ್ಟು ನೀವು ಎಷ್ಟು ಬೇಕಾದ್ರೆ ಕಾರ್ಡ್ಸ್ ಎಳಿಬಹುದು. ಕ್ಲಿಯರಾ? ಫಿಗರ್ ಕಾಣ್ತೀರಾ? ಉಸಿರು ಬಿಡ್ರಮ್ಮ, ಇದೀರ ಇಲ್ಲ ಬರ್ಕಳಿ. ವಂಶಿ ಸಮ್ಮು ಇಲ್ಲಿ ಸರ್ ಇದ್ದಾಳೆ. ಎಲ್ಲಿದ್ದಾಳೆ ಸಮ್ಮ? ಉಸಿರಿಲ್ಲ ಹಾಕ್ಯದ ಸಮ್ಮ. ಸರ್ ಏನು ಉಸಿರಿಲ್ಲ? ನಿನ್ನೆ ಎಲ್ಲೋಗಿದ್ದೆ? ಎಲ್ಲೋಗಿದ್ದೇವ? ಜಾತ್ರೆ ಸರ್ ಎಫ್ ಇತ್ತು ಅಂತ ರಜಾ ಹಾಕಿದ್ದೆ. ಹೇಳ್ಬೇಕಲ್ವಾ? ಇದೇನು ಹನುಮಂತಪ್ಪ ಚೌಟ್ರಿ ಮಾಡ್ಕೊಂಡಿದ್ದೀರಾ? ಯಾವ ಬೇಕಾ ಬರಕ್ಕೆ ಹೇಳೋದು ಇಲ್ಲೇನೋ? ನಿಮ್ಗೆ ಅದಕ್ಕೆ ಇದೆಯಲ್ಲ, ನಿಮ್ಗೆ ಕಮಿಟ್ಮೆಂಟ್ಸ್ ಇಲ್ಲ. ನಿಮಗೆ ಹೆಂಗ ಬಿಡೋದು? ಹೆಂಗ ನಾಳೆ ಜಾಯಿನ್ ಮಾಡ್ಕೊಂತಾರ. ಅದೊಂದ್ಸಲ ನಾನು ಮಾಡಬಾರ್ದು ಅಂತೀನಿ, ಬಟ್ ನಿಮ್ಗೆ ಲಾಸ್ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತೀನಿ. ಕ್ಲಾಸ್ ಜಾಯಿನ್ ಮಾಡ್ಕೊಂತ ಇದ್ರೆ ಅದಕ್ಕೆ ಜಾಯಿನ್ ಮಾಡ್ಕೊಂಡಿಲ್ಲ ಅಂದ್ರೆ ಬಿಟ್ಬಿಡ್ತೀನಿ ನಾನು. ಹೇಳೋದ್ ಕೇಳೋದು ಇಲ್ಲೇನೋ? ಸೊ ಬರ್ಕೊಳ್ಳಿ ಈಗ. ದ ಲೈನ್ ಸೆಗ್ಮೆಂಟ್ joining any 2 points on the line segment joining any 2 points on the circumference of a circle. The circumference of a circle is called chord. ಈ ಫಿಗರ್ ಅಲ್ಲಿ ಯಾವ ಕಾರ್ಡ್? ಎ ಬಿ ಅಂಡ್ ಸಿ ಡಿ ಆರ್ ಕಾರ್ಡ್ಸ್. ಈಕ್ವಲ್ ಆಗಕ್ ಬರಲ್ಲ ನಾವು, ಯಾಕೆಂದ್ರೆ ಅವೆಲ್ಲವೂ ಈಕ್ವಲ್ ಇದೆ ಅಂತ ಹೇಳಕ್ ಬರಲ್ಲ. ಬಟ್ ಆಗ್ಲೇ ನಾನು ಎಲ್ಲಾ ರೇಡಿಯೇಷನ್ ಈಕ್ವಲ್ ಅಂತ ಬರ್ದಿದ್ದೆ, ನೆನ್ಪಿಟ್ಕೊಳ್ರಿ. ಬಟ್ ಇಲ್ಲಿ ಬರೆಯಕ್ ಬರಲ್ಲ. ಎಂ ಎನ್ ಅಂಡ್ ಪಿ ಕ್ಯೂ ಆರ್ ಕಾರ್ಡ್. ಎಂ ಎನ್ ಅಂಡ್ ಪಿ ಕ್ಯೂ ಆರ್ ಕಾರ್ಡ್. ಎಂ ಎನ್ ಅಂಡ್ ಪಿ ಕ್ಯೂ ಆರ್ ಕಾರ್ಡ್. MN and PQR card. ಬರ್ಕಂಡ್ರ? ಆಯ್ತೇನ್ರಮ್ಮ? ಅದು ನೆಕ್ಸ್ಟ್ ನೆಕ್ಸ್ಟ್ ಆಯ್ತೇನ್ರಮ್ಮ? ಬಿಡ್ತಾ ಇದ್ರೆ ಇದೇ ಕಾರ್ಡ್ ಅಲ್ಲಿ ಇರ್ತೀನಿ. ತಗ್ಲಲ್ನಮ್ಮ ಒಂದು 10 ಪೀರಿಯಡ್, ಒಂದು 25 ಪೀರಿಯಡ್ ಸರ್ಕಲ್ಸ್ ಮಾಡೋಣ. ಅವಾಗ ನೀವು ಉಸಿರು ಬಿಡ್ತಾ ಇದ್ರೆ ಏನ್ ಗೊತ್ತಾಗ್ತದೆ ನನಗೆ? ಈಗ ಬೇರೆ ನೀವು ಕಾಣ್ತಾ ಇಲ್ಲ. ಅಲ್ಲೇನ್ ಚುಕ್ಕಿ ಆಟ ಆಡ್ತಿದ್ದೀರೋ, ಪಕ್ಕದ ಮನೆ ಹುಡುಗರ ಜೊತೆಗೆ ಕುಂಟೆಪಿಲೆ ಆಡ್ತಿದ್ದೀರೋ, ಯಾರಿಗ್ ಗೊತ್ತು? ಪಿ ಎಸ್ ಆಡಕ್ ಹೋಗ್ತಾಳೆ, ಅವ್ರ ತಂಗಿ ಬೇರೆ ಬಂದು ಹೊಡಿತಿರ್ತಾಳೆ.
ಇವ್ರು ಸಾನುಂಗೆ ಬನ್ನಿಕೋಡ್ಗೆ ಒಟ್ಟಿಗೆ ಯಾರು ಇಲ್ಲ ಕಿರಿಕಿರಿ ಮಾಡೋರು. ಸೊ ನೆಕ್ಸ್ಟ್ ಏನು Diameter. ಮೀಟರ್ ಡಯಾಮೀಟರ್. This is O, this is AB. ಯಾರು ಹೇಳ್ತೀರಮ್ಮ? ಎ ಬಿ ಡಯಾಮೀಟರ್ ಅನ್ಸ್ಕೊಳದ್ಕಿನ ಮೊದಲು ಕಾರ್ಡ್ ಹೌದಲ್ಲ? ಎಸ್ ಸರ್ ಹೌದು. ಎ ಬಿ ಡಯಾಮೀಟರ್ ಅಂತ ಕರಿಯ ಸೆಕೆಂಡರಿ ಹೌದಾ? ಆದರೆ ಎ ಬಿ ಫಸ್ಟ್ ಆಫ್ ಆಲ್ ಇಟ್ ಇಸ್ ಕಾರ್ಡ್. ಕ್ಲಿಯರಾ? ಏನ್ ಡೆಫಿನೇಷನ್ ಆಫ್ ಕಾರ್ಡ್? ದ ಲೈನ್ ಸೆಗ್ಮೆಂಟ್ ಜಾಯಿನಿಂಗ್ ಎನಿ 2 ಪಾಯಿಂಟ್ಸ್ ಆನ್ ದಿ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ದ ಲೈನ್ ಸೆಗ್ಮೆಂಟ್ ಯಾವುದು? ಎ ಬಿ ಜಾಯಿನಿಂಗ್ ಎನಿ 2 ಪಾಯಿಂಟ್ಸ್ ಯಾವುದು? ಎ ಅಂಡ್ ಬಿ ಜಾಯಿನ್ ಮಾಡಿದ್ರೆ ಓಕೆ. ಬಟ್ ಅಗೈನ್ ದಿಸ್ ಕಾರ್ಡ್ passing through the center of a circle, it is known as diameter. The chord ಬೇರೆ ಕಾರ್ಡು ಸೆಂಟ್ರಲ್ ಬಿಟ್ಟು ಬೇರೆ ಇದ್ರೆ ಅದಕ್ಕೆ ಹೆಸರು ಕಾರ್ಡೇ. ಅದೇ ಕಾರ್ಡು ಸೆಂಟ್ರಲ್ ಹೋದ್ಮೇಲೆ ಅದಕ್ಕೆ ಸೆಂಟ್ರಲ್ ಪಾಸ್ ಆದ್ಮೇಲೆ ಅದಕ್ಕೆ ಏನ್ ಕರಿತೀವಿ? ಹೊಸ ಹೆಸರು ಡಯಾಮೀಟರ್. ಬಟ್ ಎ ಬಿ ಇಟ್ ಇಸ್ ಎ ಕಾರ್ಡ್. Basically AB is a chord, but it is passing through the center of a circle. It is called diameter. Clear? Basically AB no chord, but it is passing through the center of a circle. It is called diameter. Okay. ಈಗ OB ಏನ್ ರಮ? Radius. OA ಏನ್ ರಮ? Radius. D, diameter D is equal to R plus R. Diameter ಏನು? Diameter 2 times of radius. Clear ಅಂದ್ರಮ್ಮ? Diameter ಅಂದ್ರೆ ರೇಡಿಯಸ್ ಅನ್ನು 2 ಕೂಡಿದ್ರೆ ಡಯಾಮೀಟರ್ ಆಗುತ್ತೆ. ನೆಕ್ಸ್ಟ್ 2R is equal to D. R is equal to D by 2. Radius is half of the diameter. Radius is half of the diameter. ಇದು ಅರ್ಥ ಆಯ್ತಾ? 2R ಹೆಂಗ್ ಬಂತು? ಇದನ್ನ ಡಿ ಅಂತ ತಗೋಣ. ಎ ಬಿನ ಎ ಬಿ ಆಗ್ಬೇಕಾದ್ರೆ ಓ ಬಿ ಒಂದು ಆರ್ ರೇಡಿಯಸ್, ಓ ಎ ಒಂದು ಇದು ಆರ್ ಅಂತ ಇದಕ್ಕೆ ಆರ್ ಅಂತ ತಗೋಣ, ಇದಕ್ಕೆ ಆರ್ ಅಂತ ತಗೋಣ. ಸೊ ನೆಕ್ಸ್ಟ್ ಮಾಡೋಣ. ಓಕೆ ಬರ್ಕ ವಾಟ್ ಈಸ್ ಕಾರ್ಡ್ ಅಷ್ಟೇ ಬರ್ಕಾಡ್ರಿ. ಇದು ಬೇಡ, ನೆಕ್ಸ್ಟ್ ಬರೋಣ. ಇದಷ್ಟೇ ಬರ್ಕಾಡ್ರಿ. ಈ ಫಿಗರ್ ಬರ್ಕೊಂಡು ಕಾರ್ಡ್ ಮೀನಿಂಗ್ ಬರ್ಕಾಡ್ರಿ, ಅದು ಡಯಾಮೀಟರ್ ಮೀನಿಂಗ್ ಬರ್ಕಾಡ್ರಿ. ಆಮೇಲೆ ಇದು ಬರೋಣ. ದ ಲೈನ್ ಸೆಗ್ಮೆಂಟ್ ಲೈನ್ ಸೆಗ್ಮೆಂಟ್ ಬೇಡ, ಸಾರಿ ನೋಡ್ರಿ. ನೀವು ನನಗೆ ಅಲ್ಲಮ್ಮ, ನೀವು ಅಷ್ಟ ತನಕ ಹೇಳಿದೀನಿ. ದ ಕಾರ್ಡ್ ದಟ್ ಪಾಸಸ್ ಥ್ರೂ ದಿ ಸೆಂಟರ್ ಆಫ್ ಸರ್ಕಲ್ ಇಸ್ ಕಾರ್ಡ್ ಡಯಾಮೀಟರ್. ಹೌದೇನಮ್ಮ? ನೆನ್ಪು ಮಾಡ್ಬೇಕಾ ಬೇಡ ನೀವು? ಡಯಾಮೀಟರ್. ದ ಕಾರ್ಡ್ ವಿಚ್ passes through the center of a circle. The chord which passes through the center of a circle is called diameter. The chord which passes through the center of a circle is called diameter. Next heading, relationship between diameter and radius. Heading ಬರ್ಕಾಡ್. Relationship between diameter and radius ಅಥವಾ D and R ಹಂಗಾರ ಬರ್ಕಾಡ್ರಿ. ಡಯಾಮೀಟರ್ ಗೆ ಬ್ರಾಕೆಟ್ ಅಲ್ಲಿ D ಅಂತ ತಗೊಳ್ರಿ, ರೇಡಿಯಸ್ ಗೆ ಬ್ರಾಕೆಟ್ ಅಲ್ಲಿ R ಅಂತ ತಗೊಳ್ರಿ. OB, OA, OB is equal to ಏನ್ ರಮ? AB. OA, OB. OA ಏನು? ರೇಡಿಯಸ್. ಹೌದಾ? OB ಎಷ್ಟು? 6. ಸೊ ಈಗ AB is equal to OA plus OB. ಕರೆಕ್ಟ್ ರಮ? ವಾಟ್ ಈಸ್ AB? ಏನಂತ ರೆಪ್ರೆಸೆಂಟ್ ಮಾಡ್ತೀರಿ? ಡಯಾಮೀಟರ್. ಯಾಕೆ ಆ ಡಿ ಅಂತ ಹಾಕಿದ್ರೆ ಅದಕ್ಕೆ ಹೆಸರ?
ಎ ಬಿ ಆಗಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಡಿ ಅಂತ ಹಾಕಿದ್ರಿ. ಎ ಬಿ ನ ಕಾರ್ಡ್ ಅಂತ ಬರಿಬೋದಿತ್ತಲ್ಲ. ಸರ್ ಅದು ಸೆಂಟ್ರಲ್ಲಿ ಪಾಸ್ ಆಗಿದೆ, ಅದಕ್ಕೋಸ್ಕರ ಅದಕ್ಕೆ ಡಯಾಮೀಟರ್ ಅಂತ ಕರಿತೀವಿ. ಅದರ್ವೈಸ್ ಎ ಬಿ ಇಟ್ ಇಸ್ ಎ ಕಾರ್ಡ್. ಕ್ಲಿಯರಾ? ಸೊ ಡಿ ಇಸ್ ಈಕ್ವಲ್ ಟು ಆರ್. ಹೆಂಗ್ ಬಂತು ಅಂತ ತಲೆ ಒಳಗಿರ್ಬೇಕು. ಡಿ ಇಸ್ ಈಕ್ವಲ್ ಸರ್ ಓ ಎ ಇಸ್ ಈಕ್ವಲ್ ಟು ಓ ಬಿ. ಯಾಕೆ ಓ ಎ ಈಕ್ವಲ್ಸ್ ಓ ಬಿ ಅಂತ ಬರ್ದಿದ್ದೀರಿ ಸರ್? ಇನ್ ಎ ಸರ್ಕಲ್ ಆಲ್ ರೇಡಿಯಸ್ ರೇಡಿಯೈ ಆರ್ ಈಕ್ವಲ್. ಸರ್ಕಲ್ ಅಲ್ಲಿ ನೀವು ಯಾವುದೇ ರೇಡಿಯಸ್ ತಗೊಂಡ್ರೆ ಒಂದಕ್ಕೊಂದು ಈಕ್ವಲ್ ಇರ್ತವೆ. ಕ್ಲಿಯರ್ ಏನ್ರಮ್ಮ? ಅದಕ್ಕೆ ನಾನು ಓ ಎ ಇಸ್ ಈಕ್ವಲ್ ಟು ಓ ಬಿ ಇಸ್ ಈಕ್ವಲ್ ಟು ಆರ್ ಅಂತ ಬರ್ದಿದ್ದೀನಿ. ಏನ ಡೌಟ್ ಇದೆಯಾ? ಡೌಟ್ ಇದೆಯೇನ್ರಮ್ಮ? 7 ಅರ್ಥಕ್ಕಿದ್ರೆ ಪಾಸ್ ಮಾಡೋಣ. ಡಯಾಮೀಟರ್ ಡಯಾಮೀಟರ್ ರೇಡಿಯಸ್ ರೇಡಿಯಸ್ ಅಷ್ಟೇ ಅಷ್ಟೇ ಮಾಡೋಣ. ಉಸಿರು ಬಿಡ್ತಿದ್ರೆ ಹಂಗೆ. ಓ ಎ ಇಸ್ ಈಕ್ವಲ್ ಟು ಓ ಬಿ ಇಸ್ ಈಕ್ವಲ್ ಟು ಆರ್. ಯಾಕೆ ಓ ಎ ಇಸ್ ಈಕ್ವಲ್ ಟು ಓ ಬಿ ಇಸ್ ಈಕ್ವಲ್ ಟು ಆರ್? ಯಾಕೆ ಸರ್? ಓ ಸೆಂಟರ್ ಸರ್ಕಲ್ಗೆ ಓ ಎ ಇಸ್ ದಿ ರೇಡಿಯಸ್, ಓ ಬಿ ಇಸ್ ದಿ ರೇಡಿಯಸ್. ಇನ್ ಎ ಸರ್ಕಲ್ ರೇಡಿಯೈ ಆರ್ ಆಲ್ವೇಸ್ ಈಕ್ವಲ್. ಅದ್ರಲ್ಲಿ 100 ಇನ್ಫಿನಿಟ್ ರೇಡಿಯೈ ಎಳಿರಿ, ಆ ಎಲ್ಲಾ ರೇಡಿಯಸ್ ವ್ಯಾಲ್ಯೂ ಸೇಮ್ ಇರುತ್ತೆ. ಕ್ಲಿಯರಾ? ಅದಕ್ಕೆ ಆರ್ ಅಂತ ತಗೊಂಡ್ವಿ. ಸೊ ಎ ಬಿ ಇಸ್ ಈಕ್ವಲ್ ಟು ಓ ಎ ಪ್ಲಸ್ ಓ ಬಿ ಬರ್ಬೇಕು. ಇದು ಜನರಲ್ ಆಗಿ ಗೊತ್ತಿರೋದೇನ್ರಮ್ಮ? ಜನರಲ್ ಆಗಿ ಗೊತ್ತಿರೋದೇನ್ರಮ್ಮ? ಎ ಬಿ ಬೇಕು ಅಂದ್ರೆ ಓ ಎ ಓ ಬಿ ಕೊಡ್ಬೇಕು. ಓ ಎ ಏನು ರೇಡಿಯಸ್, ಓ ಬಿ ಏನು ರೇಡಿಯಸ್. ಇದನ್ನ ಯಾಕೆ ಡಿ ಅಂತ ಹೆಸರು ಕೊಟ್ರಿ? Because Sir, AB is called that passing through the center of a circle. Therefore, it is called as AB is diameter. D is equal to R plus R. D is equal to 2R. And it means what it says. Diameter is 2 times of the radius. Clear? ಬರೀರಿ. ಇದು ಬರ್ಕೊಂಡ್ರಿ ನಾನು ಹೇಳ್ತೀನಿ. ಇದು ಬರ್ಕೊಂಡ್ರಿ ಈಗ. ಆಯ್ತೇನಮ್ಮ? yes, sir. ಆಯ್ತು. ಬರೀರಿ. diameter is 2 times of a radius. Correct ಏನಮ್ಮ? Diameter, it is a 2 times of radius. Clear? So ಅದು ಆಯ್ತಾ? diameter is 2 times of radius. ಈಗ ನೆಕ್ಸ್ಟ್ ಅಗೇನ್ ಇದೇ ಸ್ಟೆಪ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಮತ್ತೊಂದ್ಸಲ ಬರ್ಕೋಬೇಕು. D is equal to 2R ಸ್ಟಾರ್ಟ್ ಮಾಡಕ್ ಬರ್ಕೋಬೇಕು. ಸೊ 2R is equal to D. R is equal to ಏನು? R is equal to ಏನು? D by 2. D by 2. It means what it says. R is equal to D by 2. What it says. Huh? Radius ಅನ್ನೋದು. Radius is half of the diameter. ಬರೀರಿ ಕೆಳಗೆ. Radius is that ಬರದ್ರ 2R is equal D is equal to 2R ತಗೋಬೇಕು. ಒಂದ್ಸಾರಿ ಮತ್ತೆ ತಗೊಂಡಿದ್ದೀರಾ ಇಲ್ಲ? D is equal to 2R ಮತ್ತೆ ಬರ್ಕೋಬೇಕು. 2R is equal to D. R is equal to D by 2. ಬರೀರಿ. Radius is half of the diameter. Radius is half of the diameter. Over. Yes, sir. Yes, sir. Next. Arc. ಎಲ್ಲರ ಮನೆಯಲ್ಲಿ ಡೋರ್ ಅಲ್ಲಿ ಆರ್ಕ್ ಇದಾವೆ. This is center.
ಆರ್ಕ್ ಏನು ಆರ್ಕ್ ಯಾವಾಗ ಆಗುತ್ತೆ ಆರ್ಕ್ ಯಾವಾಗ ಆಗುತ್ತೆ if you try ಒಂದು if you try a card AB then circumference is divided in two parts ನೋಡ್ರಿ circumference ಎರಡು ಪಾರ್ಟ್ ಆಗ್ತದೆ ಹೌದೇನ್ರಮ್ಮ AB ಒಂದು ಪಾರ್ಟ್ ಒಂದು ಈ ಕಡೆ ಒಂದು ಪಾರ್ಟ್ this is a if a line is drawn if a chord is drawn then a circumference divided into two parts then circle becomes two arcs ಒಂದು major arc ಇನ್ನೊಂದು minor arc clear ಅಂದ್ರಮ್ಮ this is major arc AB ಹೌದನ್ನಮ್ಮ AB is a minor arc so ಇದಕ್ಕೊಂದು ಹೆಸರು ಕೊಡೋಣ ಬೇಕಾದ್ರೆ A ಇದಕ್ಕೆ Q ಕೊಡೋಣ AQB is ಏನು ಮೇಜರ್ ಆರ್ಕ್ major arc clear arc ಅಂದ್ರೆ arc ಯಾವಾಗ ಆಗುತ್ತೆ arc is nothing but part of a circumference full circumference ಅಲ್ಲ ಹೌದನ್ನಮ್ಮ arc is a part of a circle ಅಂದ್ರೆ ಅದು circumference of a circle ಹೌದನ್ನಮ್ಮ so if you draw when a chord is drawn on a circle the circumference is divided into two parts ಹೌದಾಗುತ್ತೆ ಇಲ್ಲ ಪಾರ್ಟ್ಸ್ ಅಲ್ಲಿ ಅವನೇಂತ ಕರಿತೀವಿ ಆರ್ಕ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ ಆರ್ಕ್ ಆಫ್ ಎಸ್ ಅಲ್ಲಿ ಚಿಕ್ಕದಿರೋದನ್ನ ಮೈನರ್ ಆರ್ಕ್ ಅಂತ ಕರಿತೀವಿ ದೊಡ್ಡದಿರೋದನ್ನ ಮೇಜರ್ ಆರ್ಕ್ ಅಂತ ಕರಿತೀವಿ ಕ್ಲಿಯರ್ ಆಯ್ತು ದಿಸ್ ಈಸ್ ಮೈನರ್ ದಿಸ್ ಈಸ್ ಮೇಜರ್ ಕ್ಲಿಯರಾ ಹೆಸರು ಕೊಡೋದು ಬೇಡ ಜಸ್ಟ್ ದಿಸ್ ಪಾರ್ಟ್ ಇರ್ಲಿ ಇದು ಮೇಜರ್ ಆರ್ಕ್ ಇಲ್ಲಿ ನೋಡ್ರಿ ಆರ್ಕ್ ಅಂದ್ರೆ ಇದು ಇದು ಆರ್ಕ್ ಕ್ಲಿಯರ್ ಏನ್ರಮ್ಮ ನೀವು ಹೂ ಅನ್ನಕ್ಕೂ ರೆಡಿ ಇಲ್ಲ ಆ ಅನ್ನಕ್ಕೂ ರೆಡಿ ಇಲ್ಲವಾ ಎಲ್ಲೋ ಕುತ್ಕೊಂಡಿತ್ತು ನೀವು ಅರ್ಥ ಆಯ್ತೇನ್ರಮ್ಮ ಏನ್ ಹಂಗಾದ್ರೆ ಆರ್ಕ್ ಅಂದ್ರೆ ಏನು ಆರ್ಕ್ ಅಂದ್ರೆ ಆರ್ಕ್ ಆರ್ಕ್ ಅಂದ್ರೆ ಏನ್ರಮ್ಮ ಆರ್ಕ್ ಅಂದ್ರೆ ಪಾರ್ಟ್ ಆಫ್ ಹಿಸ್ circumference of the circle. ಏನ್ರಮ್ಮ ಆರ್ಕ್ ಅಂದ್ರೆ ಪಾರ್ಟ್ ಆಫ್ ಎ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಬರ್ಕಳ್ರಿ the arc of a circle the arc of a circle is defined as the ಅದಕ್ಕಿಂತ ಬೇಡ ಬೆಸ್ಟ್ ಅಂದ್ರೆ ಅದು ಬೇಡ ನಿಮಗೆ ಈಸಿಯಾಗಿ ಅರ್ಥ ಆಗ್ಬೇಕದು ನಿಮಗೆ ನಾನು ಹೇಳಿದ ಭಾಷೆಯಲ್ಲೇ ಬರ್ಸ್ಬೇಕು ವೆನ್ ಯು ಡ್ರಾ ಎ ಕಾರ್ಡ್ ಆನ್ ಎ ಸರ್ಕಲ್ ದ ಸರ್ಕಂಫರೆನ್ಸ್ ಈಸ್ ಡಿವೈಡೆಡ್ ಇಂಟು when you draw a chord on a circle clear enrama when you draw chord on a circle the circumference is divided into two parts ಅರ್ಥ ಆಗ್ತಿದೆಯಾ ಇದು ಅರ್ಥ ಆಗ್ತಿದೆಯಾ ಸರ್ಕಂಫರೆನ್ಸ್ ಎರಡು ಪಾರ್ಟ್ ಆಗಿರೋದು ನೋಡಿದೀರಾ ನೀವು ನೋಡಿದೀರಾ ನೋಡಿದೀರಾ ಒಂದು ಡ್ರಾ ಕಾರ್ಡ್ ಎಳ್ದಿದ್ದೀರಾ ಯಾವ್ದು ಕಾರ್ಡು ಯಾವ್ದು ಕಾರ್ಡ್ ರಮ್ಮ ಕಾರ್ಡ್ ಯಾವ್ದಮ್ಮ AB. when you draw a chord on a circle the circumference is divided in two parts full stop the two parts are called arcs of a circle ಯಾವಾಗ ಆರ್ಕ್ ಆಗ್ತಾವಂದ್ರೆ ನೀವು ನೋಡ್ರಿ ಕಾರ್ಡ್ ಎಳೆದೇ ಇದ್ರೆ ಸರ್ಕಂಫರೆನ್ಸ್ ಡಿವೈಡ್ ಆಗ್ತತಾ ಆಗುತ್ತಾ ಆಗಲ್ಲ ಸರ್ ಕಾರ್ಡ್ ಎಳೆದೇ ಇದ್ರೆ ಸರ್ಕಂಫರೆನ್ಸ್ ಕ್ಲೋಸ್ಡ್ ಬೌಂಡ್ರಿ ಕ್ಲೋಸ್ಡ್ ಕರ್ವ್ ಆಗುತ್ತಾ ಹೌದನ್ರಮ್ಮ ಆ ಕ್ಲೋಸ್ಡ್ ಕರ್ವ್ ಡಿವೈಡ್ ಆಗುತ್ತೆ ಯಾವಾಗ ವೆನ್ ಯು ಟ್ರೈ ಕಾರ್ಡ್
the circumference becomes Divided into two parts. ಆ ಟೂ ಪಾರ್ಟ್ಸ್ ಅಂತ ಕರಿತೀವಿ ಆರ್ಕ್ ಆಫ್ ಎ ಸರ್ಕಲ್. ಇಫ್ ಯು ಡ್ರಾ ಎ ಒಂದ್ ನಿಮಿಷ ಕೇಳ್ರಿ, ಇಫ್ ಯು ಡ್ರಾ ಎ ಡಯಾಮೀಟರ್ ಆಫ್ ಎ ಸರ್ಕಲ್ ದೆನ್ ಕಾರ್ಡ್ ಈಸ್ ಡಿವೈಡೆಡ್ ಇಂಟು ಟೂ ಈಕ್ವಲ್ ಪಾರ್ಟ್ಸ್. ಹೌದೇನ್ರಮ್ಮ? ದ ಸರ್ಕಂಫರೆನ್ಸ್ ಇಸ್ ಡಿವೈಡೆಡ್ ಇಂಟು ಟೂ ಈಕ್ವಲ್ ಪಾರ್ಟ್ಸ್. ಯಾವಾಗ ನೀವು ಸರ್ಕಲ್ ಅಲ್ಲಿ ಒಂದ್ ನಿಮಿಷ ನೋಡಿ, ಇಲ್ಲಿ ಮೇಜರ್ ಮತ್ತೆ ಮೈನರ್ ಬಂತು. ಸೊ ಈಗ ಅದೇ ಕಾರ್ಡ್ ಅದೇ ಡಯಾಮೀಟರ್, when you try a diameter on a circle, the circumference is divided into two Equal parts. These two arcs are equal. Clear? ಯಾವಾಗ ಮೇಜರ್ ಮೈನರ್ ಬರ್ತದೆ ಹೇಳ್ರಿ, ಮೇಜರ್ ಮೈನರ್ ಯಾವಾಗ ಬರ್ತವೆ, ಈಕ್ವಲ್ ಆರ್ಕ್ಸ್ ಯಾವಾಗ ಬರ್ತವೆ? ಸೊ ಮೇಜರ್ ಆರ್ಕ್ ಮೇಜರ್ ಮೈನರ್ ಆರ್ಕ್ ಬರ್ಬೇಕಂದ್ರೆ ಸರ್ಕಲ್ ಅಲ್ಲಿ ಕಾರ್ಡ್ ಹೇಳಿದ್ರೆ ಮೇಜರ್ ಮೈನರ್ ಆರ್ಕ್ ಫಾರ್ಮೇಶನ್ ಆಗ್ತದೆ. When you draw a diameter of a circle, the circumference is divided into two equal parts. Then you got equal arcs. Clear? Yes, sir. Clear ಏನಮ್ಮ? ಬರ್ಕಳಿ. Yes, sir. ಚಿತ್ರ ಹಾಕೊಂಡಿದ್ದೀರಾ? ಚಿತ್ರ ಹಾಕೊಂಡಿದ್ದೀರಾ? ಎಸ್ ಸರ್ ಹಾಕಿದ್ದೀವಿ. ಹಾಕಿದ್ದೀರಾ? ಬರ್ಕಳಿ. ಹಾಕಿದ್ದೀರಾ? ಈಗ ಈ ಫಿಗರ್ ಪ್ರಕಾರ ದ ಶಾರ್ಟರ್ ಒನ್ ಈಸ್ ಕಾಲ್ಡ್ ಶಾರ್ಟರ್ ಒನ್ ಈಸ್ ಕಾಲ್ಡ್ ಮೈನರ್ Minor. called minor arc. ಬರ್ಕಳ್ರಿ. The shorter one is called minor arc and the longer one is called ಏನು ಮೇಜರ್ ಆರ್ಕ್. ಕ್ಲಿಯರ್ ಆಯ್ತು? ಕ್ಲಿಯರ್ ಏನಮ್ಮ? ಆರ್ಕ್ಸ್ ಆಗ್ತವೆ. ಶಾರ್ಟರ್ ನ ಮೈನರ್ ಆರ್ಕ್ ಅಂತ ಕರಿತೀವಿ, ಲಾಂಗರ್ ನ ಮೇಜರ್ ಆರ್ಕ್ ಅಂತ ಕರಿತೀವಿ. ನೆಕ್ಸ್ಟ್ ಹೆಡಿಂಗ್ ಸೆಗ್ಮೆಂಟ್. ಇದ್ರ ಮಧ್ಯಾಹ್ನ ಹಾ ಸರ್. ನಿನ್ನೆ ಪ್ರಜ್ವಲ್ ಇರ್ಲಿಲ್ಲ ಕಣ, ಎಲ್ಲೋಗಿದ್ದ ಪ್ರಜ್ವಲ್? ಸರ್ ಎಲ್ಲೋಗಿದ್ದಪ್ಪ? ಸರ್ ಅಮ್ಮಂದ್ರ ನೆಟ್ ಖಾಲಿ ಆಗಿತ್ತು. ಹಾಕ್ಸ್ಕೋಬೇಕಣಲ್ಲಿ ಪ್ರಜ್ಜು. ಕ್ಲಾಸ್ ನಿನ್ನೆ 2 ಲೆಕ್ಕ ಮಾಡ್ಸಿದ್ನಪ್ಪ. ನೀನು ಯೂಟ್ಯೂಬ್ ಅಲ್ಲಿ ನೋಡೋದ್ ಬೇರೆ, ಲೈವ್ ಅಲ್ಲಿ ಕೇಳೋದೇ ಬೇರೆ ಇರ್ತದೆ. ಸೊ ಈಗ ಬರ್ರಿ, ಏನು ಸೆಗ್ಮೆಂಟ್ ಅಂದ್ರೆ ನೋಡ್ರಿ. ಈಗ ದ ರೀಸನ್ ಬೌಂಡೆಡ್ ಬೈ ದಿ ಆರ್ಕ್ ಅಂಡ್ ಕಾರ್ಡ್ ಆಫ್ ಎ ಸರ್ಕಲ್ ಇದೆಯಲ್ಲ, ಇದನ್ನ ನಾವು ಎಂತ ಕರಿತೀವಿ? ಸೆಗ್ಮೆಂಟ್ ಅಂತ ಕರಿತೀವಿ. ದ ರೀಸನ್ ಬೌಂಡೆಡ್ ಬೈ ದಿ ಕಾರ್ಡ್ ಅಂಡ್ ಆರ್ಕ್ ಆಫ್ ಎ ಸರ್ಕಲ್ ಈಸ್ ಕಾಲ್ಡ್ ಸೆಗ್ಮೆಂಟ್. ದ ರೀಸನ್ ಬೌಂಡೆಡ್ ಬೈ ದಿ ಆರ್ಕ್ ಅಂಡ್ ಕಾರ್ಡ್ ಆಫ್ ಎ ಸರ್ಕಲ್ ಈಸ್ ಕಾಲ್ಡ್ ಸೆಗ್ಮೆಂಟ್. The reason bounded by the chord and minor arc is called. ನೋಡ್ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಸೆಗ್ಮೆಂಟ್ ಅಂದ್ರೆ ಏನಂತ ಅರ್ಥ ಆಯ್ತಾ? ದ ರೀಸನ್ ಬೌಂಡೆಡ್ ಅಂದ್ರೆ ಅವೆರಡರ ಮಧ್ಯೆ ಇರೋದು, ಬೌಂಡೆಡ್ ಬೈ ಕಾರ್ಡ್ ಅಂಡ್ ಆರ್ಕ್, ಈ ಮಧ್ಯೆ ಇದೆಯಲ್ಲ ಜಾಗನ ಸೆಗ್ಮೆಂಟ್ ಅಂತ ಕರಿತೀವಿ. ಮೇಜರ್ ಆರ್ಕ್ ಅಂಡ್ ಕಾರ್ಡ್ ಮಧ್ಯೆ ಇರೋದನ್ನ ಮೇಜರ್ ಸೆಗ್ಮೆಂಟ್ ಅಂತ ಕರಿತೀವಿ. ಮೈನರ್ ಆರ್ಕ್ ಮತ್ತೆ ಕಾರ್ಡ್ ಮಧ್ಯೆ ಇರೋದನ್ನ ಮೈನರ್ ಸೆಗ್ಮೆಂಟ್ ಅಂತ ಕರಿತೀವಿ. ಕ್ಲಿಯರ್? ದಿಸ್ ಈಸ್ ಮೈನರ್ ಸೆಗ್ಮೆಂಟ್. This is Major. totally segment. Segment ಏನಮ್ಮ? Totally segment. ನಾನು ಹೇಳೋದು ಅರ್ಥ ಮಾಡ್ತೆ. This is a segment, this is a segment, but the reason bounded by
major arc and a chord is called major segment. The region bounded by the minor arc and chord is called minor segment. But what is general like what is segment? The region bounded by the arc and the chord. Arc and the chord is called segment. The region bounded by the arc and the chord is called segment. ಆಮೇಲೆ ಸ್ಮಾಲ್ ಆರ್ಕ್ ಮತ್ತೆ ಕಾರ್ಡ್ ಮಧ್ಯೆ ಇರೋದನ್ನ ಮೈನರ್ ಅಂತ ಕರಿತೀವಿ. ಲಾಂಗ್ ಮೇಜರ್ ಆರ್ಕ್ ಮತ್ತೆ ಕಾರ್ಡ್ ಮಧ್ಯೆ ಇರೋದನ್ನ ಮೇಜರ್ ಸೆಗ್ಮೆಂಟ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತು? ಸೆಗ್ಮೆಂಟ್ ಅಂದ್ರೆ ಏನು ಸರ್? ಆರ್ಕ್ ಮತ್ತೆ ಕಾರ್ಡ್ ಮಧ್ಯೆ ಇರುತ್ತಲ್ಲ ಸರ್, ಆ ಸ್ಪೇಸ್ ಅನ್ನ ನಾವು ಸೆಗ್ಮೆಂಟ್ ಅಂತ ಕರಿತೀವಿ. ಫಸ್ಟ್ ಪಾಯಿಂಟ್. ಅದೇ ಆ ಸೆಗ್ಮೆಂಟ್ ಅನ್ನ ಎರಡು ಪಾರ್ಟ್ ಮಾಡಿದೀವಿ, ಮೈನರ್ ಆರ್ಕ್ ಅಂಡ್ ಮೈನರ್ ಸೆಗ್ಮೆಂಟ್ ಅಂಡ್ ಮೇಜರ್ ಸೆಗ್ಮೆಂಟ್. The region bounded by the chord and minor arc is called minor segment. The region bounded by the major arc and the chord is called major segment. Clear? First segment ಅಂದ್ರೆ ಬರ್ಕೊಳ್ಳಿ. ಸೆಗ್ಮೆಂಟ್ ಅಷ್ಟೇ, ನಾನು ಇದೇನು ಹೇಳಲ್ಲ, ಇದು ಯಾವುದು ಬರ್ದಿಲ್ಲ ನಾನೀಗ, ಇದು ಬೇಡ, ಆಮೇಲೆ ಹೇಳ್ತೀನಿ ಇದ್ರ ಬಗ್ಗೆ. This is also segment. This is also segment. Segment. This is also segment. This is also segment. ಚಿತ್ರ ಹಾಕೊಳ್ಳಿ. The region bounded by the region bounded by a arc ಮತ್ತೆ ಯಾವುದು? ಆರ್ಕ್ ಅಂಡ್ ಏನು? ದ ರೀಸನ್ ಬೌಂಡೆಡ್ ಬೈ ಯಾವುದರ ಮಧ್ಯೆ ಇರೋದನ್ನ ಸೆಗ್ಮೆಂಟ್ ಅಂತ ಕರಿತೀರಿ? Arc and chord. The region bounded by a arc and chord is called segment. The region bounded by a arc and chord is called segment. Segment. Clear? I figure ಹಾಕೊಂಡಿದ್ದೀರಮ್ಮ? Yes, sir. Next is major segment. Minor segment. ನಾನು ಬರ್ತೀನಿ ಈಗ ಇದು ದಿಸ್ ಈಸ್ ಮೈನರ್, ದಿಸ್ ಈಸ್ ಮೇಜರ್. ಫಸ್ಟ್ ಸೆಗ್ಮೆಂಟ್ ಅಂದ್ರೆ ಸ್ಮಾಲ್ ಆರ್ಕ್ ಕಾರ್ಡ್ ಮಧ್ಯೆ ಇದೆ, ಅದು ಸೆಗ್ಮೆಂಟ್. ಮೇಜರ್ ಆರ್ಕ್ ಮತ್ತೆ ಕಾರ್ಡ್ ಮಧ್ಯೆ ಇರೋದು ಸೆಗ್ಮೆಂಟ್. ಆಮೇಲೆ ಡಿಸೈಡ್ ಮಾಡೋಣ ಇವ್ ಸಣ್ಣವನು ಇವ್ ದೊಡ್ಡವನು. ಕ್ಲಿಯರ್ ಆಯ್ತು? ಈಗ ಯಾವ್ದು ಬರ್ಕೊಂಡ್ರಿ? ಸೊ ಇದನ್ನ ಎರಡು ಫಿಗರ್ ಆಗಿ ಈಗ ಫಿಗರ್ ಹಾಕೊಂಡ್ರಿ. ಫಸ್ಟ್ ಇಟ್ ಈಸ್ ಅ ಸೆಗ್ಮೆಂಟ್, ಇಸ್ ಆಲ್ಸೋ ಸೆಗ್ಮೆಂಟ್. ಬಟ್ ಆಮೇಲೆ ಕ್ಲಾಸಿಫಿಕೇಶನ್ ಮಾಡೋಣ. ಮೇಜರ್ ಆರ್ಕ್ ಮತ್ತೆ ಕಾರ್ಡ್ ಮಧ್ಯೆ ಇರೋದನ್ನ ಮೇಜರ್ ಸೆಗ್ಮೆಂಟ್, ಮೈನರ್ ಆರ್ಕ್ ಮತ್ತೆ ಕಾರ್ಡ್ ಮಧ್ಯೆ ಇರೋದನ್ನ ಮೈನರ್ ಸೆಗ್ಮೆಂಟ್. ಬರ್ಕೊಳ್ಳಿ. ಒಂದು ನಿಮಿಷ ಮಾತಾಡ್ತೀನಿ ನಿಮ್ ಜೊತೆಗೆ.
ಸೊ ಬನ್ನಿ ಈಗ ಬಿಫೋರ್ ದಟ್ ನಾನು ಹೇಳ್ತೀನಿ ಸೆಗ್ಮೆಂಟ್ ಅಂದ್ರೆ ಕ್ಲಿಯರಾ? ಸೆಗ್ಮೆಂಟ್ ಅಂದ್ರೆ ಕ್ಲಿಯರಾ? ನೀವೇ ಸೆಟಲ್ಮೆಂಟ್ Yes, ಆಗ್ಬಿಟ್ರ? Yes, sir. ನೀವು ಸೆಗ್ಮೆಂಟ್ ಆಗಿಲ್ಲ, ಸೆಟಲ್ಮೆಂಟ್ ಆಗ್ಬಿಟ್ಟಿದ್ದೀರಿ ಚೇರ್ ಮೇಲಲ್ಲ. ಸೆಗ್ಮೆಂಟ್ ಆಗಿಲ್ಲ, PS ಸೆಟಲ್ಮೆಂಟ್ ಆಗ್ಬಿಟ್ಟಿದಿರಲ್ಲ. ಏನ್ ಸೆಗ್ಮೆಂಟ್ ಅಂದ್ರೆ ಸರ್, ಒಂದ್ ಸರ್ಕಲ್ ಇರುತ್ತೆ ಸರ್, ಆ ಸರ್ಕಲ್ ಸುತ್ತ ಒಂದ್ ಗೆರೆ ಇರುತ್ತೆ ಸರ್, ಆ ಗೆರೆಗೆ ಏನಂತ ಕರಿತೀವಿ ಸರ್? ಸರ್ಕಂಫರೆನ್ಸ್ ಅಂತ ಕರಿತೀವಿ. ಅದ್ರೊಳಗೆ ಒಂದು ಗೆರೆ ಎಳಿತೀವಿ ಸರ್, ಸೆಂಟರ್ ಬಿಟ್ಟು ಕೆಳಗೆ ಒಂದು ಗೆರೆ ಎಳಿತೀವಿ ಸರ್. ಆ ಗೆರೆ ಸರ್ಕಲ್ ಪಾಯಿಂಟ್ ಸರ್ಕಂಫರೆನ್ಸ್ ಇಂದ ಸರ್ಕಂಫರೆನ್ಸ್ ಒಂದು ಪಾಯಿಂಟ್ ಅನ್ನ ಟಚ್ ಮಾಡುತ್ತೆ ಒಂದು, ಹೌದಾ? ಅದಕ್ಕೆ ಕಾರ್ಡ್ ಅಂತ ಕರಿತೀವಿ ಸರ್. ಆವಾಗ ಸರ್ಕಂಫರೆನ್ಸ್ 2 ಭಾಗ ಆಗುತ್ತೆ ಸರ್. 2 ಭಾಗ ಆದಾಗ ಒಂದು ಮೇಜರ್ ಆರ್ಕ್ ಆಗುತ್ತೆ, ಇನ್ನೊಂದು ಮೈನರ್ ಆರ್ಕ್ ಆಗುತ್ತೆ ಸರ್. ಈ ಸೆಗ್ಮೆಂಟ್, ಈ ಕಾರ್ಡು ಈ ಮೈನರ್ ಆರ್ಕ್ ಮಧ್ಯೆ ಇರೋದನ್ನ ಮೈನರ್ ಸೆಗ್ಮೆಂಟ್ ಅಂತ ಕರಿತೀವಿ. ಈ ಕಾರ್ಡು ಮತ್ತೆ ಮೇಜರ್ ಆರ್ಕ್ ಮಧ್ಯೆ ಇರೋದನ್ನ ಮೇಜರ್ ಸೆಗ್ಮೆಂಟ್ ಅಂತ ಕರಿತೀವಿ. ಕ್ಲಿಯರಾ? ಈಗ ಯಾವ್ದು ಬರ್ಕೊಂಡಿದ್ರಿ ಹೆಡಿಂಗು? ಮೇಜರ್ ಸೆಗ್ಮೆಂಟ್. ದ ರೀಸನ್ ಬೌಂಡೆಡ್ ಬೈ ದಿ ಮೇಜರ್ ಆರ್ಕ್, the reason bounded by the major arc and segment, the reason bounded by the major arc and chord, the reason bounded by the major arc and chord is called major segment. Major segment. Okay, next. ಏನು ನೆಕ್ಸ್ಟ್? minor segment, Minor segment. Minor segment. The reason bounded by the minor arc and the chord is called, the reason bounded by the minor arc and the chord is called minor segment. Minor segments. ಬುಕ್ ಇದೆಯೇನ್ರಮ್ಮ? Yes, sir. ಓಕೆ, ನೆಕ್ಸ್ಟ್ ಹೆಡಿಂಗ್. ಸೊ ಈಗ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಏನು, ನಾನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಏನು ನೋಡೋಣ. ಈಗ ಇದೊಂದು ಸರ್ಕಲ್ ಇದೆ ನೋಡ್ರಮ್ಮ, ಸರ್ಕಲ್. ಇಲ್ಲೊಂದು ಲೈನ್ ಇದೆ, ದಿಸ್ ಈಸ್ ಎ ಬಿ, ದಿಸ್ ಇಸ್ ಸೆಂಟರ್. ಇವು ಎಲ್ಲಾರು ಈ ಸರ್ಕಲ್ಗೂ ಲೈನಿಗೂ ಎಲ್ಲರೂ ಟಚ್ ಆಗಿದ್ಯಾ? No, sir. No, sir. So therefore this is non intersecting circles. ಎಲ್ಲೂ ಇಂಟರ್ಸೆಕ್ಟ್ ಆಗಿಲ್ಲ, ಕಟ್ ಆಗಿದ್ಯಾ? ಕಟ್ ಆಗಿದೆಯೇನ್ರಮ್ಮ? no, No, ಸರ್ಕಲ್ಗೂ ಲೈನಿಗೂ ಎಲ್ಲೂ ಟಚ್ ಇಲ್ಲ. ಸೊ ಈಗ A, this is AB, A, B, P, Q, center O.
ಎ ಬಿ ಅಂಡ್ ಪಿ ಕ್ಯೂ ಏನು? Intersect. ಅದಕ್ಕೆ ಹೆಸರು ಏನು? ಎ ಬಿ ದಟ್ ಲೈನ್ ದಟ್ ಪಾಸಿಂಗ್ ಥ್ರೂ ದಿ ಸರ್ಕಲ್. Chords, sir. Secant. ಸೀಕೆಂಡ್ಸ್. ಇದು ಮೀನ್ಸ್ ಬನಿಕೋಡ. Eh. ಕಾರ್ಡ್ ಅಂದ್ರೆ ಇಲ್ಲಿಗೆ ಲಾಸ್ಟ್ ಆಗುತ್ತೆ. ಇವ್ನಿಗೆ sir. ಕಾರ್ಡ್ ಅಂತ ಕರಿತೀಯಾ? No, sir. ಈ ಕಾರ್ಡ್ ಅಂದ್ರೆ ಸರ್ಕಂಫರೆನ್ಸ್ ಗೆ ಎಂಡ್ ಆಗ್ಬೇಕಿತ್ತು ಬನಿಕೋಡ. ಬಟ್ Yes, sir. ಇವೆರಡು ಲೈನು ಹಾದ್ಕೊಂಡು ಹೋಗಿದಾವೆ. ಆಯ್ತಲ್ಲ? ಕರೆಕ್ಟೇನಮ್ಮ? ಕ್ಲಿಯರ್ ಏನ್ರಮ್ಮ? ನೋಡ್ರಿ, ಕಾರ್ಡಿಗೂ ಸೀಕ್ವೆಂಟ್ಗೂ ವ್ಯತ್ಯಾಸ. ಇವಕ್ಕೆ ನಾವು ಎ ಬಿ ಅಂಡ್ ಪಿ ಕ್ಯೂ ಆರ್ Secant. ಸೀಕೆಂಡ್ಸ್ ಅಂದ್ರೆ ಛೇದಕಗಳು. ಲೇ, ನನ್ ಪಿಕ್ಚರ್ ಥಿಯೇಟರ್ ಟಿಕೆಟ್ ತಗೊಳಕ್ ಹೋಗಿದ್ದೆ ಕಣ, ಅವ್ನ ನಂಗೆ ಹಾಕೊಂಡು ಹೋಗ್ಬಿಟ್ಟೆ. ದಟ್ ಈಸ್ ಕಾಲ್ಡ್ ಛೇದಕ. ಕನ್ನಡದಲ್ಲಿ ಛೇದಕ ಅಂತ ಕರಿತೀವಿ. ಆಯ್ತಲ್ಲ? ಸೊ ಈಗ ನೋಡ್ರಿ, ಇನ್ನೊಂದು ಬರಿತೀನಿ ಈಗ. ಇದು ಹೊರಗಿಂದನೇ ಟಚಿಂಗ್. ಯಾವುದು? ಎ ಬಿ ಲೈನ್ ಹೊರಗಿಂದನೇ ಸರ್ಕಲ್ ಟಚ್ ಮಾಡುತ್ತೆ. ಅದಕ್ಕೆ ನಾವೇಂತ ಕರಿತೀವಿ ಅಂದ್ರೆ ಟ್ಯಾಂಜೆಂಟ್. ದಿಸ್ ಈಸ್ ದ ವೆರಿ ಪಾಯಿಂಟ್. ನಿಮ್ಮ ಈ ಚಾಪ್ಟರ್ ನಿಂತಿರೋದೆ ಟ್ಯಾಂಜೆಂಟ್ ಮೇಲೆ. ಸೀಕೆಂಟ್ ಗೊತ್ತಿರ್ಲಿ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಟ್ಯಾಂಜೆಂಟ್ ಅಂಡ್ ಸೀಕೆಂಟ್ ಅಂಡ್ ನಾನ್ ಇಂಟರ್ಸೆಕ್ಟಿಂಗ್ ಸರ್ಕಲ್ಸ್ ಅಂದ್ರೆ, ಸರ್ಕಲ್ ನ ಎಲ್ಲೂ ಟಚ್ ಮಾಡಿಲ್ಲ ಅಂದ್ರೆ ನಾನ್ ಇಂಟರ್ಸೆಕ್ಟಿಂಗ್ ಸರ್ಕಲ್ಸ್. ಸರ್ಕಲ್ ಒಳಗಿಂದ ಹೊರಗಿಂದ ಸ್ಟಾರ್ಟ್ ಮಾಡ್ಬಿಟ್ಟು ಹೊರಗೆ ಆದೋಗೋದಕ್ಕೆ ಸೀಕೆಂಟ್ ಅಂತ ಕರಿತೀವಿ. ಹೌದಾ? ಅದೇ ಸರ್ಕಲ್ ನ ಒಂದೇ ಪಾಯಿಂಟ್ ಅಲ್ಲಿ ನಾವು ಒಳ ಬರಲ್ಲಪ್ಪ, ಜಸ್ಟ್ ನೀನು ಹೊರಗೆ ಟೀ ಕುಡ್ದೋಗ್ತೀನಿ. ನೀವು ಮಾಡ್ತಿರಲ್ಲ, ಯಾವ್ದಾದ್ರು ಶವ ಸಂಸ್ಕಾರಕ್ಕೆ ಹೋದಾಗ ಒಳ ಕರ್ಕೊಂತೀರಿ ನೀವು ಅವ್ರನ್ನ. ಯಾರು ನೆಂಟರು ಬಂದ್ರೆ ಏನ್ ಮಾಡ್ತೀರಿ? ಹೊರಗೆ ಕೂಡ್ಸಿ ಟೀ ಕೊಟ್ಟು ಕಳಿಸ್ತಿರೋದಲ್ವಾ? ಹೌದಲ್ಲೇನ್ರಮ್ಮ? ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಯಾವ್ದಾದ್ರು ಶವ ಸಂಸ್ಕಾರಕ್ಕೆ ಅಥವಾ ಯಾವ್ದಾದ್ರು ಸೂತ್ಕೂತ್ ಕಾರ್ಯಕ್ರಮಕ್ಕೆ ಹೋಗ್ಬಂದ್ರೆ ಮನೆಯಿಂದ ಹೊರಗೆ ಬಂದ್ಬಿಟ್ಟು ಹೊರಗೆ ಸ್ನಾನ ಮಾಡಿ ಬರೋದು. ಆ ಟೈಮಲ್ಲಿ ಏನಾದ್ರು ಜೊತೆಗೆ ನೆಂಟರು ಬಂದ್ರೆ ಬರ್ರಿ ಟೀ ಕುಡ್ಕೊಂಡು ಹೋಗಂತೆ ಅಂತೇಳಿ ಹೊರಗೆ ಕೂರ್ಸಿ ಹೊರಗೆ ಟೀ ಕೊಟ್ಟು ಕಳಿಸ್ತೀವಿ. ಒಳ ಬಿಟ್ಕೊಳ್ತೀರಾ? No, sir. ಅದಕ್ಕೆ ನಾವೆಂತ ಕರಿತೀವಿ? ಟ್ಯಾಂಜೆಂಟ್. ದಿಸ್ ಲೈನ್ ಟಚಿಂಗ್ ದಿ ಸರ್ಕಲ್ ಅಟ್ ಓನ್ಲಿ ಒನ್ ಪಾಯಿಂಟ್. This line touching the circle at only one point is called tangent. Clear? So ಇದೊಂದು ಫಿಗರ್ ಹಾಕೊಂಡ್ರಿ. ಇದಕ್ಕೇನು ಡೆಫಿನಿಷನ್ ಬೇಡ, ಇದೊಂದು ಬರ್ಕೊಂಡ್ರಿ ನಾನ್ ಇಂಟರ್ಸೆಕ್ಟ್. ಇದಕ್ಕೆ ಬರ್ತೀನಿ ಆಮೇಲೆ. ದಿಸ್ ಈಸ್ ನಾನ್ ಇಂಟರ್ಸೆಕ್ಟಿಂಗ್ ಸರ್ಕಲ್. ನೆಕ್ಸ್ಟ್ ಸೈಡ್ ಏನ್ ಬರ್ಕೋಬೇಕು? ಸೀಕೆಂಟ್ಸ್. ಸೀಕೆಂಟ್ ಅಂದ್ರೆ ಏನು ನೋಡ್ರಿ, ನಮ್ ಟ್ರಿಗ್ನೋಮೆಟ್ರಿಗೂ ಬಂದಿತ್ತು ಗೊತ್ತಾ? ಸೀಕೆಂಟ್. Yes, sir. Yes, sir. ಸೀಕೆಂಟ್ ಅಂದ್ರೆ ಏನು? ಎಲ್ಲಿಂದ ಬಂದು ನುಗ್ಗಿ ಮತ್ತೆ ತರಕ್ ಹೋಗೋದು, ಅಲ್ಲಿ ಇರಲ್ಲ ಅವನು. ಹಂಗೆ ಇದು ಬರ್ಕೊಂಡಾದ್ಮೇಲೆ ನಾವು ರೈಟ್ ಡೌನ್ ಸೀಕೆಂಟ್. ಏನಾರ ಡೌಟ್ ಉಂಟಾ? ವಿದ್ರೋಮ್ ಅರೇಸ್ಕಿ ನಿಮ್ದು ಭದ್ರಾವತಿಲಿ ಡೌಟ್ ಉಂಟಾ? ಸರಿ, ಇಲ್ಲ ಹ? ಅರ್ಥ ಆಯ್ತು. ಅರ್ಥ ಆಯ್ತಾ? ಅಪ್ಪಾಜಿ ಇದ್ದಾರಾ? ಹಾ ಸರಿ ಇದಾರೆ. ಓಕೆ ಓಕೆ. ನಿಮ್ ಫ್ರೆಂಡ್ಸ್ ಬಂದಿದ್ರ ಮಾತಾಡ್ಸಕ್ಕೆ? ಇಲ್ಲ ಹ? ಇಲ್ಲ. ಹೌದಾ? ಪ್ರಜ್ಜೋ ಇದ್ರು ಫ್ರೆಂಡ್ಸ್ ಅಂತ ಯಾರಂತ ಕೇಳೋ. ರಾತ್ರಿ 10 ಗಂಟೆ ಬರ್ತಾರ ಅವರು. ಇದ್ರು ಮಾತಾಡ್ಸಕ್ಕೋಸ್ಕರ ಫ್ರೀ ಇರೋದು ಆ ಟೈಮಲ್ಲಿ. ಅವ ಬರ್ತಾರೆ ಫ್ರೆಂಡ್ಸ್ ಮಾತಾಡ್ಸಕ್ಕೆ. ಏನ್ರಿ ಸೀಕೆಂಟ್ ಅಂದ್ರೆ? ಕನ್ನಡದಲ್ಲಿ ನಿಮ್ ತಲೆ ಒಳಗಿರ್ಲಿ, ಕನ್ನಡ ಮೀನಿಂಗ್ ಗೊತ್ತಿರ್ಲಿ, ನಿಮಗೆ ಮಾತೃಭಾಷೆಯಲ್ಲೂ ಗೊತ್ತಿರ್ಬೇಕು. ಸೀಕೆಂಟ್ ಅಂದ್ರೆ ಛೇದಕ. ಛೇದಕ ಅಂದ್ರೆ ಏನು? ಹಾಕ್ಕೊಂಡು ಹೋಗೋದು.
ಇನ್ನೇನ್ಲಿ ಮನುಷ್ಯನ ದನನಲ್ಲಿ ನಾನು ನಿಂತಿದ್ರೆ ಹಂಗೆ ಹಾಕೊಂಡು ಅಂತಾರ ನೋಡ್ರಿ. ಹೌದಾ ಅಂತಾರಿಲ್ರಮ್ಮ? ತಿವ್ಕಂದು ಹೋಗ್ತಿರಲ್ಲ ಕೆಲವೊಂದ್ ಸಾರಿ ನೋಡಲ್ಲ, ನಿಮ್ದೇನೋ ಅರ್ಜೆಂಟ್ ಇರ್ತತೆ, ಸೀರಿಯಸ್ನೆಸ್ ಇರ್ತದೆ, ನಿಮ್ಗೆ ಆ ಕಾನ್ಸಿಯಸ್ನೆಸ್ ಇದೆ, ಅವ್ನ್ ದಾಟ್ಕೊಂಡು ಹೋಗ್ಬಾರ್ದು, ಹಂಗೆಲ್ಲ ಚೇತ್ಕೊಂಡು ಹೋಗ್ಬಾರ್ದು ಅಂತ. ಬಟ್ ನಿಮ್ಗೆ ಇಟ್ ಈಸ್ ವೆರಿ ನೀಡ್. ಆ ಟೈಮಲ್ಲಿ ನಿಮ್ಗೇನೋ ಬಹಳ ಸೀರಿಯಸ್ ಮ್ಯಾಟರ್ ಇರುತ್ತೆ, ಚೇತ್ಕೊಂಡು ಹೋಗ್ತೀವಿ. ಅವಾಗ ಅವನೇನಂತ ಗೊತ್ತಾ, ಅಯ್ಯೋ ಮನುಷ್ಯನ ದನನ್ರಿ, ಹಂಗೆ ಉಲ್ಡಾತ್ಕೊಂಡು ಹೋಗ್ತಾನಲ್ರಿ ಅಂತಾರ. ಇಲ್ಲ ಕೇಳಿದಿರಿ ಭಾಷೆನ? ಕೇಳಿದಿರಿಲ್ರವ? ನೀವು ಮನುಷ್ಯ ರೂಪದ ದೆವ್ವಗಳ ದೇವ್ರ? ಮನುಷ್ಯರ್. ಅಂತ ಬರ್ಕೊಳ್ಳಿ. ದ ಲೈನ್ ಯಾವುದು ಇದು? ಬಟ್ ದಿಸ್ ಈಸ್ ಇಂಟರ್ಸೀಕೆಂಟ್. ದ ಲೈನ್ ದಟ್ intersect the circle at ಒಂದೇ ಪಾಯಿಂಟ್, ಟೂ ಡಿಫರೆಂಟ್ ಪಾಯಿಂಟ್, ಸೇಮ್ ಪಾಯಿಂಟ್. Two distinct points. The line that intersect the circle at two distinct points is called ಏನು? Secant. The line that intersect the circle at two distinct points is called secant. ಬರ್ಕೊಂಡ್ರ? ಚಿತ್ರ ಬರ್ಕೊಂಡಿದ್ರಾ? Yes, sir. ಬರ್ಕೊಂಡಿದ್ರಾ? Yes, sir. ಒಂದೇ ಸಲ ಮೂರು ಬರ್ಕೊಂಡ್ಬಿಟ್ಟಿದ್ರಾ? ಇಲ್ಲ ಸರ್, ಈಗ ಏನ್ ಬರ್ಕೊಂತೀರಿ? ಈಗ ಟ್ಯಾಂಜೆಂಟ್. ಟ್ಯಾಂಜೆಂಟ್ ಬರ್ಕೊಳ್ರಿ. ಸೊ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಅನ್ನ ಏನಂತ ಕರಿತೀವಪ್ಪ ಅಂದ್ರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ದಿಸ್ ಈಸ್ ಸೆಂಟರ್. ಆ ಪಾಯಿಂಟ್ ಎಲ್ಲಿ ಟಚ್ ಮಾಡಿರ್ತಾರ ಟ್ಯಾಂಜೆಂಟ್ ಅನ್ನ, ಆ ಪಾಯಿಂಟ್. ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ಸೆಂಟರ್ಗೆ ರೇಡಿಯಸ್ ಆಗುತ್ತೆ. ಈ ರೇಡಿಯಸ್ ಇಟ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ಏನ್ರಮ್ಮ? ಈ ಪಿ ನ ಏನಂತ ಕರಿತೀವಿ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ಸೆಂಟರ್ ಇರೋದನ್ನ ರೇಡಿಯಸ್ ಅಂತ ಕರಿತೀವಿ. ದಿಸ್ ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ನೆನ್ಪಿಟ್ಕೊಳ್ರಿ, ಅಲ್ಲಿ ಎಷ್ಟು ಡಿಗ್ರಿ ಉಪನಯನ ಆಗುತ್ತೆ ಅಂದ್ರೆ ಇಟ್ ಈಸ್ 90 ಡಿಗ್ರಿ. 90 ಡಿಗ್ರಿ ಆಗುತ್ತೆ. ನೆನ್ಪಿಟ್ಕೊಳ್ರಿ. ನೀವು ಅದ್ಯಾವ್ದು ಬರ್ಕೊಬೇಡ್ರಿ, ನಿಮ್ಗೆ ತೋರಿಸ್ತಿದ್ದೀನಿ ಅಷ್ಟೇ. ಫಿಗರ್ ಹಾಕೊಂಡಿದ್ದೀರಾ? ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇಂದ ಸೆಂಟರ್ ಇರೋ ಡಿಸ್ಟೆನ್ಸ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ಕ್ಲಿಯರಾ? OP ಅಂತ ತಗೊಂಡ್ರೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು AB. ಕರೆಕ್ಟಾ? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸೆಂಟರ್ ಇರೋದನ್ನ ರೇಡಿಯಸ್ ಅಂತ ಕರಿತೀವಿ. ರೇಡಿಯಸ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿ ಟ್ಯಾಂಜೆಂಟ್. ಕ್ಲಿಯರ್? ಬರ್ಕಳಿ. ದ ಲೈನ್ ಟಚಸ್ ಅನ್ನೋದಕ್ಕಿಂತ ಇಂಟರ್ಸೆಕ್ಟ್. ದ ಲೈನ್ intersect the circle at only one point. The line that intersect the circle at only one point is called tangent. The line that intersect the circle at only one point is called tangent. The line that intersect the circle at only one point is called tangent. Now clear? The line that intersect the circle at only one point is called tangent. Which one is tangent? AP is Tangent. AB is tangent.
What is P? Point of Contact. contact. Point of contact. ಮಾನ್ಯ ಇದಳ ನವ ನೋಡ್ರೆ ಸರ್ ಇದೀನಿ. ಸಮೂಹ ಎಸ್ ಸರ್ ಇದೀನಿ. ಮತ್ತೆ ಇದು ನಿಮ್ಗೆ ಯಾವ್ದಾರು ಮತ್ತೆ ಎಸ್ ಮತ್ತೆ ಅದು FA5 ಅಂದ್ರೆ ಸ್ಟಾರ್ಟ್ ಆಗ್ಬಿಡ್ತೇನಂತ. ಸೊ ಒಂದು ಸರ್ಕಲ್ ಇದೆ, ಮಾನ್ಯ ಕಂಡುಬಿಟ್ಬಿಟ್ರೆ ಹಿಂಗ ಆಗ್ಬಿಡುತ್ತೆ ಕ್ಲೀನ್ ಬರೆಯ ಮಾರ್ಕರ್ ಬರೆಯಲ್ಲ. ಪಿ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇದೆ, ಇಲ್ಲಿಂದ ಟ್ಯಾಂಜೆಂಟ್ ಸೆಳಿಬಹುದು ನೀವು. ದಿಸ್ ಈಸ್ ಎ, ದಿಸ್ ಈಸ್ ಬಿ. ನೋಡ್ರಿ, ಒಂದು ಸರ್ಕಲ್ಗೆ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎಷ್ಟು ಟ್ಯಾಂಜೆಂಟ್ ಸೆಳಿಬಹುದು? 2 tangents. ಈ ಎರಡು ಟ್ಯಾಂಜೆಂಟ್ಸ್ ದೇ ಹ್ಯಾವ್ ಸೇಮ್ ಲೆಂತ್. ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಒಂದು ಸರ್ಕಲ್ ಇಂದ ಹೊರಗಿದೆ, ಅದು ಯಾಕೆ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಕರಿತೀರಿ? ಪಿ ಇಸ್ ಎಕ್ಸ್ಟರ್ನಲ್ ಪಾಯಿಂಟ್. ಯಾಕೆ ಹೇಳ್ರಿ? ಸರ್ಕಲ್ಗೂ ಅದಕ್ಕೂ ಟಚ್ ಇಲ್ಲ. ಎಕ್ಸ್ಟರ್ನಲ್ ಪಾಯಿಂಟ್ ಒಂದು ಸರ್ಕಲ್ ಇಂದ ಹೊರಗಿರೋದಕ್ಕೆ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಕರಿತೀವಿ. ಆ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಸರ್ಕಲ್ಗೆ ಎರಡು ಟ್ಯಾಂಜೆಂಟ್ಸ್ ಎಳಿಬಹುದು. ಆ ಎರಡು ಟ್ಯಾಂಜೆಂಟ್ಸ್ ದೇ ಹ್ಯಾವ್ ಸೇಮ್ ಲೆಂತ್. ಯಾವ ಸರ್ಕಲ್ಗೆ ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಟ್ಯಾಂಜೆಂಟ್ಸ್ ಹೇಳಿದ್ರೆ ಆ ಎರಡು ಟ್ಯಾಂಜೆಂಟ್ ದೇ ಹ್ಯಾವ್ ದ ಸೇಮ್ ಲೆಂತ್. ದಿಸ್ ಈಸ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. This is point of contact. This is 90 degree. This is also 90 degree. Always point of contact and radius. Tangent to ಮತ್ತು radius ಮಧ್ಯ always it is 90 degree. Clear? This is tangent. This is radius. ಹೌದಾ? ಹೌದೇನ್ ರಮ? OA ಏನ್ ರಮ ಅದು? Radius. Radius. ರೇಡಿಯಸ್ ಮತ್ತು ಟ್ಯಾಂಜೆಂಟ್ ಮಧ್ಯೆ ಆಲ್ವೇಸ್ ಇಟ್ ಈಸ್ 90 ಡಿಗ್ರಿ. ಕ್ಲಿಯರಾ? ಆಯ್ತೇನ್ರಮ್ಮ? ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಎಷ್ಟು ಎಳಿಬಹುದು? ಎಷ್ಟು ಟ್ಯಾಂಜೆಂಟ್ ಎಳಿಬಹುದು? 2 ಟ್ಯಾಂಜೆಂಟ್ಸ್. ಹೌದಲ್ಲಮ್ಮ? ಟ್ಯಾಂಜೆಂಟ್ ಆರ್ ಆಲ್ವೇಸ್ ಈಕ್ವಲ್. ದ ರೇಡಿಯಸ್ ಅಂಡ್ ದಿ ಟ್ಯಾಂಜೆಂಟ್ ದೇ ಹ್ಯಾವ್ made 90 degree. In between radius and tangent is 90 degree. Clear? ರೇಡಿಯಸ್ ಮತ್ತೆ ಟ್ಯಾಂಜೆಂಟ್ ಮಧ್ಯ ಎಷ್ಟು ಡಿಗ್ರಿ ಇರುತ್ತೆ? 90 degree. 90 ಡಿಗ್ರಿ. ಬರ್ಕಳ್ರಿ, ಇದು ಫಿಗರ್ ಹಾಕಳ್ರಿ. ಎ ಏನ್ರಿ? ಎ ಏನ್ರಿ? ಎ ಏನ್ರಿ? ಎ ಏನದು? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಏ ಟ್ಯಾಂಜೆಂಟ್ ಇದು ಮುಂದೆ ಕೆಳಗಿರಷ್ಟೇ ನಾನು ಹಿಂಗೆ ಎಳ್ಕೋಬಹುದು. ನೀವು ಟ್ಯಾಂಜೆಂಟ್ ಅಷ್ಟಕ್ಕೆ ಲಾಸ್ಟ್ ಆಗಲಿ, ಎಷ್ಟು ದೂರ ಬೇಕು ಎಳ್ಕೋಬಹುದು. ಎ ಇಟ್ ಇಸ್ ಎ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಬಿ ಇಸ್ ಆಲ್ಸೋ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ನೆನ್ಪಿಟ್ಟು ಕೇಳ್ರಿ. ಕಾಣ್ತೀರಾ? The tangents, the length of the tangents drawn from a external point are always equal. The length of the tangents drawn from an external point are always equal. It means PA is equal to ಏನ್ ಬರಿಬಹುದು? PB ಬರಿಬಹುದಾ? The length of ಏನಮ್ಮ ಕೇಳ್ರಮ್ಮ ಅದೇನೋ ಇನ್ನೊಂದ್ಸಲ ಹೇಳ್ರಿ ಸರ್.
the length of the tangents drawn from an external point are always equal. The length of the tangents drawn from an external point are always equal. It means PA is equal to PB. P in the A tangent length, P in the B ಗಿರೋ distance always equal. Clear? Yes, Clear sir. ಅಮ್ಮ? Huh? Yes, sir. Okay. Next point ಅದಕ್ಕೆ tangents are always next point ಇದು ತಲೆ ಒಳಗಿರ್ಬೇಕು. ಯಾವ 1 ಮಾರ್ಕ್ ಕೇಳ್ಬೋದು. Tangents are always perpendicular to a tangents. ಯಾವುದು tangents? PA and PB. PB. Tangents are always perpendicular to a radius of a circle. Radius of a circle from the point of contact. From the point of contact. Clear? Yes, sir. ಯಾವುದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್? 2 ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದಾವೆ. ಟ್ಯಾಂಜೆಂಟ್ ಅಂದ್ರೆ ಒಂದು ಲೈನು ಒಂದು ಸರ್ಕಲ್ ನ ಟಚ್ ಮಾಡಿದೆ ಅಂದ್ರೆ ಆ ಟಚ್ ಮಾಡಿರೋ ಪಾಯಿಂಟ್ ಗೆ ಏನಂತ ಕರಿತೀವಿ? Point of contact. Point of contact. Okay. Next side heading congruent circles. Congruent circles. Next, concentric circles. Concentric circles. ನೋಡ್ರಿ ಕಾಂಗ್ರೆಂಟಿಗೂ ಕಾನ್ಸಂಟ್ರೇಟಿಗೂ ಕಾನ್ಸಂಟ್ರಿಕ್ಗೂ ಏನ್ ಡಿಫ್ರೆನ್ಸ್ ಅಂತ? ಯಾರದ ಮಲಕ? ಓ ಯಾರ್ದು? C1, C2, C3 ಇದೆ. This is R1, this is circle 2 ಗಿರೋದು R2, circle 3 ಗಿರೋದು R3. Congruent circles. Samo Yes, sir. ಏನವ ಕಾಂಗ್ರೆಂಟ್ ಮತ್ತು ಕಾನ್ಸಂಟ್ರಿಕ್ ಏನ್ ಡಿಫ್ರೆನ್ಸ್? ಸರ್ಕಲ್ಸ್ ಮುಗಿದೋತಾ ಸಮೂಹ? Yes, sir. ಮುಗಿದ್ಮೇಲೆ ಹೇಳ್ಬೇಕಲ್ಲ ಈಗ. ಸಾನ ಎಮ್ಮೆ ಮುಗ್ದತಾ? Yes, sir. ಮತ್ತೆ ಎಲ್ಲಿ ಮತ್ತೆ ಉತ್ತರ ಇಲ್ಲಲ್ಲ. ಸೊ ನೋಡ್ರಿ, ಸರ್ ಹೇಳಿಲ್ಲ ಸರ್. ನೀವು ಕೇಳ್ಬೇಕಲ್ಲ. ನೋಡ್ರಿ ನೋಡ್ರಮ್ಮ, ಕಾಂಗ್ರೆಂಟ್ ಸರ್ಕಲ್ಸ್ ಅಂದ್ರೆ ಡಿಫ್ರೆಂಟ್ ಸರ್ಕಲ್ಸ್. ಡಿಫ್ರೆಂಟ್ ಒಂದು, ದೇ ಹ್ಯಾವ್ ಡಿಫ್ರೆಂಟ್ ರೇಡಿಯೈ ಬಟ್ ದೇ ಹ್ಯಾವ್ ಸೇಮ್ ರೇಡಿಯಸ್. They have different center with same radius. ನೋಡ್ರಿ, ಸೆಂಟರ್ ಇದು P, ಇದು ಸೆಂಟರ್ Q. ಕ್ಲಿಯರ್ ಮಾಡಿ. Congruent circles have different center with same radius. ನೋಡ್ರಿ ಯಾಕೆ ಅಂತ ಹೇಳ್ತೀನಿ ಕೇಳ್ರಿ. ಈ ಸರ್ಕಲ್ P ಇದು ಸೆಂಟರ್ ಯಾವುದು? C1 ಸೆಂಟರ್ ಯಾವುದು? P. C2 ಸೆಂಟರ್ ಯಾವುದು? Q. ಬಟ್ ರೇಡಿಯಸ್ R. ಡಿಫ್ರೆಂಟ್ ಸೆಂಟರ್ ವಿತ್ ಸೇಮ್ ರೇಡಿಯಸ್. ಅಂದ್ರೆ ಎರಡು ಸರ್ಕಲ್ಗೂ ಬೇರೆ ಬೇರೆ ಸೆಂಟರ್ಸ್ ಇರ್ತವೆ.
ಬಟ್ ಸೇಮ್ ರೇಡಿಯಸ್. ಎರಡು ಸರ್ಕಲ್ ಅರ್ಥ ಮಾಡ್ಕೊಳ್ಳಿ. ಇದೊಂದು ಸರ್ಕಲ್, ಇದೊಂದು ಸರ್ಕಲ್, ಇದು 4 ಸೆಂಟಿಮೀಟರ್ ಇದೆ, ಇದು 4 ಸೆಂಟಿಮೀಟರ್ ಇದೆ, ಬಟ್ ದಿಸ್ ದೇ ಹ್ಯಾವ್ ಡಿಫ್ರೆಂಟ್ ಸೆಂಟರ್ಸ್. ಕ್ಲಿಯರ್ ಏನ್ರಮ್ಮ? ಕಾಂಗ್ರೆಂಟ್ ಅಂದ್ರೆ ಸೇಮ್ ಡಿಫ್ರೆಂಟ್ ಸೆಂಟರ್ ವಿತ್ ಸೇಮ್ ರೇಡಿಯಸ್ ಆರ್ ಕಾಲ್ಡ್ ಕಾಂಗ್ರೆಂಟ್. ಕಾನ್ಸೆಂಟ್ರಿಕ್ ಕೇಳ್ರಿ, ದೇ ಹ್ಯಾವ್ ಸೇಮ್ ಸೆಂಟರ್ ವಿತ್ ಡಿಫ್ರೆಂಟ್ ರೇಡಿಯಸ್. ನೋಡಿ, ಸರ್ಕಲ್ 1 ಗೆ R1, ಸರ್ಕಲ್ 2 ಗೆ R2, ಸರ್ಕಲ್ 3 ಗೆ R3. ದೇ ಹ್ಯಾವ್ ಸೇಮ್ ಸೆಂಟರ್ ವಿತ್ ಡಿಫ್ರೆಂಟ್ ರೇಡಿಯೈ. ನೋಡ್ರಿ, ಒಂದೇ ಸರ್ಕಲ್ 4 ಸರ್ಕಲ್ ಹಾಕಿದ್ರೆ ಅವು ಕಾನ್ಸೆಂಟ್ರಿಕ್ ಸರ್ಕಲ್. 2 ಸರ್ಕಲ್ ನ 2 ಅಥವಾ 10 ಸರ್ಕಲ್ ಇರ್ಬೋದು, ಅವು ಡಿಫ್ರೆಂಟ್ ಸೆಂಟರ್ಸ್ ಇರ್ತದೆ. ಬಟ್ ಎಲ್ಲವುಗಳ ರೇಡಿಯಸ್ ಏನಾಗಿರ್ಬೇಕು? ಎಲ್ಲವುಗಳ ರೇಡಿಯಸ್ ಏನಾಗಿರ್ ಕಾಂಗ್ರೆಂಟ್ ಅನ್ಬೇಕಾದ್ರೆ 100 ಸರ್ಕಲ್ ಬರೀರಿ. ಇಲ್ಲೊಂದು ಸರ್ಕಲ್, ಇಲ್ಲೊಂದು ಸರ್ಕಲ್, ಇಲ್ಲೊಂದು ಸರ್ಕಲ್, ಈ 4 ಸರ್ಕಲ್ ಬರ್ತಿದ್ರಿ. ಇದ್ರ ರೇಡಿಯಸ್ 4, ಇದು ರೇಡಿಯಸ್ 4, ಇದು ರೇಡಿಯಸ್ 4, ಇದು ರೇಡಿಯಸ್ 4. ದೇ ಹ್ಯಾವ್ ಏನು? ಡಿಫ್ರೆಂಟ್ ಸೆಂಟರ್ ವಿತ್ ಸೇಮ್ ರೇಡಿಯಸ್. ವಿತ್ ಸೇಮ್ ರೇಡಿಯಸ್. ಇವು ಎಲ್ಲಕ್ಕೂ ಸೆಂಟರ್ ಬೇರೆ ಬೇರೆನಾ? ಎಸ್ ಸರ್. 4 ಸರ್ಕಲ್ ಸಬ್ಸೆಪರೇಟ್ ಆಗಿರ್ತವೆ, ಆದ್ರೆ ಅವುಗಳ ರೇಡಿಯಸ್ ಒಂದೇ ಇರುತ್ತೆ. ಆದ್ರೆ ಇಲ್ಲಿ 10 ಸರ್ಕಲ್ ಬರೀರಿ, ಒಂದೇ ಸೆಂಟರ್ ಇತ್ತೆ, 10 ಸರ್ಕಲ್ ಒಂದೇ. ನೋಡ್ರಿ, ಒಂದೇ ರೇಡಿಯಸ್ ಅಲ್ಲಿ 10 ಸರ್ಕಲ್ ನೋಡ್ರಮ್ಮ, 4 ಸೆಂಟಿಮೀಟರ್ ಇಟ್ಕೊಂಡು 40 ಸರ್ಕಲ್ ಹಾಕಕ್ಕಾಗತ್ತಾ? ರೇಡಿಯಸ್ ಡಿಫ್ರೆಂಟ್ ಮಾಡ್ತಾ ಹೋಗ್ಲೇಬೇಕಾ? ಸರ್ಕಲ್ ಒಂದೇ ಸೆಂಟರ್ ಅಲ್ಲಿ 10 ಸರ್ಕಲ್ ಆಗ್ಬೇಕು ಅಂದ್ರೆ ಒಂದೇ ರೇಡಿಯಸ್ ಅಲ್ಲಿ 10 ಸರ್ಕಲ್ ಹಾಕಕ್ಕಾಗತ್ತಾ? ನೋ ಸರ್, ಆಗಲ್ಲ. ಡಿಫ್ರೆಂಟ್. ಮತ್ತೆ ಇಲ್ಲಿ ಈ ಪಕ್ಕದಲ್ಲಿ ಎಳಿಬೇಕು ಅಂದ್ರೆ ಇದು 3 ಇತ್ತು ಅಂದ್ರೆ ಇದನ್ನ 3.5 ಮಾಡ್ಕೋಬೇಕಾಗುತ್ತೆ. ಇದ್ರ ಮತ್ತೆ ಇದ್ರ ಪಕ್ಕ ಕೆಳಿಬೇಕು ಅಂದ್ರೆ 4 ಎಳಿಬೇಕು, ಇದ್ರ ಪಕ್ಕ ಕೆಳಿಬೇಕು ಅಂದ್ರೆ 5. ಕ್ಲಿಯರ್ ಆಯ್ತು? ಎಸ್ ಸರ್. ಕಾಂಗ್ರೆಂಟ್ ಸರ್ಕಲ್ ಅಲ್ಲಿ 2 ಸರ್ಕಲ್ಸ್ ಇರ್ತವೆ. 5 ಸರ್ಕಲ್ ನ ಕಾಂಗ್ರೆಂಟ್ ಸರ್ಕಲ್ ಅಂದ್ರೆ 5 ಡಿಫ್ರೆಂಟ್ ಸರ್ಕಲ್ಸ್ ಇರ್ತವೆ, ಬಟ್ ದೇ ಹ್ಯಾವ್ ಸೇಮ್ ಏನು? ರೇಡಿಯಸ್. ರೇಡಿಯಸ್. ಕಾನ್ಸೆಂಟ್ರಿಕ್ ಅಲ್ಲಿ ಒಂದೇ ಕೇಂದ್ರ ಅಂದ್ರೆ ಡಿಫ್ರೆಂಟ್. ಇದಕ್ಕೆ ಏಕಕೇಂದ್ರೀಯ ವೃತ್ತಗಳು ಅಂತ ಕರಿತೀವಿ. ಒಂದೇ ಕೇಂದ್ರದಲ್ಲಿ 10 ವೃತ್ತಗಳನ್ನು ರಚಿಸೋದಕ್ಕೆ ಅಲ್ಲಿ ಏನ್ ಡಿಫ್ರೆನ್ಸ್ ಆಗ? 10 ವೃತ್ತ ರಚಿಸಬೇಕಾದ್ರೆ ಒಂದೇ ರೇಡಿಯಸ್ ನಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತೀರಾ? ಒಂದೇ ಸೆಂಟರ್ ಇಟ್ಕೊಂಡು, ನಾನು ಹೇಳೋ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಒಂದೇ ಸೆಂಟರ್ ಇಟ್ಕೊಂಡು 10 ವೃತ್ತನ ಅಂದ್ರೆ 10 ಸರ್ಕಲ್ಸ್ ಅನ್ನ ಒಂದೇ ರೇಡಿಯನಲ್ಲಿ ಎಳೆಯಕ್ಕಾಗುತ್ತಾ? ರೇಡಿಯಸ್ ಅಲ್ಲಿ ಏನ್ ಮಾಡ್ತಾ ಹೋಗ್ಬೇಕು? ಯು ಕ್ಯಾನ್ ಚೇಂಜ್ ದ ರೇಡಿಯಸ್. ರೇಡಿಯಸ್ ಚೇಂಜ್ ಮಾಡಿದ್ರೆ ಮಾತ್ರ 10 ಸರ್ಕಲ್ ಎಳಿಬಹುದು ಒಂದೇ ಸೆಂಟರ್ ಅಲ್ಲಿ. ಹೌದೇನ್ರಮ್ಮ? ಅಂತವಕ್ಕೆ ನಾವು ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ. ಕಾಂಗ್ರೆಂಟ್ ಸರ್ಕಲ್ ಅಲ್ಲಿ ಸಪರೇಟ್ ಆಗಿ 10 ಸರ್ಕಲ್ ಇರ್ತವೆ, ಆದ್ರೆ ಅವುಗಳೆಲ್ಲವೂ ರೇಡಿಯಸ್ ಎಷ್ಟಿರುತ್ತೆ? ಸೇಮ್ ಇರುತ್ತೆ ಅಥವಾ ಈಕ್ವಲ್ ಇರುತ್ತೆ. ಬರ್ಕೊಂತೀರಾ? ಫಸ್ಟ್ ಯಾವ್ದು ಬರ್ಕೊಂಡಿದ್ದೀರಿ? ಈಗ ಕಾಂಗ್ರೆಂಟ್ ಬರ್ಕೊಳ್ರಿ. 2 ಬರ್ಕೊಂಬಿಟ್ರ ನೀವು ಅಲ್ಲಿಯ? ಯಾವ್ದು ಬರ್ಕೊಂಡಿದ್ದೀರಿ ಈಗ? ಕಾಂಗ್ರೆಂಟ್ ಬರ್ಕೊಳ್ರಿ. ಕಾಂಗ್ರೆಂಟ್ ಬರ್ಕೊಂಡೆ ಬಟ್ ಚಿತ್ರ ಬರ್ಕೊಳ್ರಿ. C1 and C2 ಆರ್ ಎಂತ ಸರ್ಕಲ್ಸ್? C1 C2 ಆರ್ ಕಾಂಗ್ರೆಂಟ್ ಸರ್ಕಲ್. C1, C2 and C3 are ಕಾನ್ಸೆಂಟ್ರಿಕ್ ಸರ್ಕಲ್. C1 C2 ಇದು ಬರ್ಕೋಬೇಡ್ರಿ. C1 C2 ಫಸ್ಟ್ ಕಾಂಗ್ರೆಂಟ್ ಬರ್ಕೊಂಡ್ರಮ್ಮ. Circles with different center, the circles with different center and they have same radius. The circles with different center, only 2 circles ಅಷ್ಟೇ ನಮ್ಮ ಹೇಳೋದ. 50 ಸರ್ಕಲ್ ಬರ್ಕೊಳ್ರಿ ನೀವು. The circles with different center and they have same radius. The circles with different center and they have same radius are called ಏನು? ಕಾಂಗ್ರೆಂಟ್ ಸರ್ಕಲ್ಸ್. ಕಾಂಗ್ರೆಂಟ್ ಸರ್ಕಲ್ಸ್ ಬೇರೆ ಬೇರೆ ಇರ್ತಾವ, ಒಂದೇ ಕೇಂದ್ರದಲ್ಲಿ ಇರ್ತಾವ? ಬೇರೆ ಬೇರೆ ಒಂದೇ ಸೆಂಟರ್ ಇರ್ತಾವ, ಡಿಫ್ರೆಂಟ್ ಸೆಂಟರ್ಸ್ ಇರ್ತಾವ? ಡಿಫ್ರೆಂಟ್ ಸೆಂಟರ್.
ಡಿಫ್ರೆಂಟ್ ಸೆಂಟರ್ ಬಟ್ ಏನ್ ಸೇಮ್ ಇರುತ್ತೆ ಅಲ್ಲಿ ರೇಡಿಯಸ್ ರೇಡಿಯಸ್ ಓಕೆನಾ ಕಾನ್ಸೆಂಟ್ರಿಕ್ ಅಲ್ಲಿ ನೋಡಿ ರಿವರ್ಸ್ ಸೆಂಟರ್ ಸೇಮ್ ರೇಡಿಯಸ್ ಡಿಫ್ರೆಂಟ್ ಇಲ್ಲಿ ನೋಡ್ರಿ ಸೆಂಟರ್ಸ್ ಡಿಫ್ರೆಂಟ್ ರೇಡಿಯಸ್ ಸೇಮ್ ಅಲ್ಲಿ ಸೆಂಟರ್ ಸೇಮ್ ರೇಡಿಯಸ್ ಡಿಫ್ರೆಂಟ್ ಹೌದೇನ್ರಮ್ಮ ಬರ್ಕಳ್ರಿ ಯಾವ್ದು ಬರ್ಕಂಡ್ರಿ ಈಗ ಯಾವ್ದು ಬರ್ಕಂತಿದ್ದೀರಿ ಈಗ ಯಾವ್ದು ಬರ್ಕಂತಿದ್ದೀರಿ ಕಾನ್ಸೆಂಟ್ರಿಕ್ ಸರ್ಕಲ್ ಕಾನ್ಸೆಂಟ್ರಿಕ್ ಸರ್ಕಲ್ ಏನಕ್ಕ ಚಿಂಚಕ ಒಂದ್ ನಿಮಿಷ ಸರ್ ಫಿಗರ್ ನಾನು ಟೈಮ್ ಕೊಡ್ತೀನಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತ ಬರ್ಕೊಂಡು ಈ ಫಿಗರ್ ಹಾಕಳ್ರಿ ಇಲ್ಲಿ ತನಕ R1 ಇಲ್ಲಿ ತನಕ R1 ದಿಸ್ ಇಸ್ R2 ದಿಸ್ ಇಸ್ R3 ಕರೆಕ್ಟ್ ನೋಡಿ ಹಾಕಳ್ರಿ ಇದ್ರು ಎಸ್ ಸರ್ ಆಸಾ ಬರ್ಕಂತಿದ್ದೀರಾ ಇಲ್ಲಿ ಏನಮ್ಮ ದ ಸರ್ಕಲ್ಸ್ ವಿತ್ ಸೇಮ್ ಸೆಂಟರ್ ಬಟ್ ಏನೋ ರೇಡಿಯಸ್ ಆರ್ ಡಿಫ್ರೆಂಟ್ different radii, not radius. Radius is not a plural form, but different radii, radii. The circles with same center but different radii are called concentric circles. ಕಾಂಗ್ರೆಂಟಿಗೂ ಕಾನ್ಸೆಂಟ್ರೇಟಿಗೂ ವ್ಯತ್ಯಾಸ ಇದೆ ಸರ್ ಕಾಂಗ್ರೆಂಟ್ ಅಲ್ಲಿ 10 ಸರ್ಕಲ್ ಇರ್ತವೆ ಆದ್ರೆ ಡಿಫ್ರೆಂಟ್ ಸೆಂಟರ್ ಬಟ್ ಏನ್ ಸೇಮು ರೇಡಿಯಸ್ ಸೇಮ್ ಕಾನ್ಸೆಂಟ್ರಿಕ್ ಅಲ್ಲಿ ಒಂದೇ ಸರ್ಕಲ್ ಅಲ್ಲಿ ಒಂದೇ ಸೆಂಟರ್ ಅಲ್ಲಿ 10 ಸರ್ಕಲ್ ಆಗಿರ್ತೀವಿ 10 ಸರ್ಕಲ್ ನ ರೇಡಿಯಸ್ ಏನಾಗಿರುತ್ತೆ ಡಿಫ್ರೆಂಟ್ ಇರುತ್ತೆ ಕ್ಲಿಯರ್ ಬರ್ಕಂಡ್ರ C1 C2 and C3 are concentric circle ಬರ್ಕಂಡ್ರ